ಹಾಯ್ ಎವ್ರಿವಾನ್ ಅಂಡ್ ವೆಲ್ಕಮ್ ಟು ರಿಯೋ ಅಕಾಡೆಮಿ. ನಾನು ನಿಮ್ಮ ಹುಸೇನ್ ನಾಯ್ಕರ್. ನಮ್ಮ PGCET ಇಂಗ್ಲಿಷ್ ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಮತ್ತು ಆಕ್ಟಿವ್ ವಾಯ್ಸ್ ಅನ್ನುವಂತಹ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದೇ ಟಾಪಿಕ್ ಅನ್ನ ಇವತ್ತು ಕಂಟಿನ್ಯೂ ಮಾಡೋಣ. ಈ ಒಂದು ಟಾಪಿಕ್ ಇಂದ ಮಿನಿಮಮ್ 2 ಕ್ವಶನ್ಸ್ ನಿಮಗೆ ಔಟ್ ಆಫ್ 2025 ಕ್ವಶನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಎಕ್ಸಾಮ್ ನಲ್ಲಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ನಾನು ನಿಮಗೆ ಏನು ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಆಲ್ರೆಡಿ ನಾವು ಕಲ್ತಿದ್ದೀವಿ ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನು, ಅಂಡ್ ದೆನ್ ಆಕ್ಟಿವ್ ವಾಯ್ಸ್ ನ ವಾಕ್ಯವನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅದನ್ನ ನಾವು ಕೆಲವೊಂದು ಟೆನ್ಸಸ್ ವರೆಗೆ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವರೆಗೆ ಕಲ್ತಿದ್ವಿ. ಅದರಿಂದ ಕಂಟಿನ್ಯೂ ಇವತ್ತು ಮಾಡೋಣ. ಸೊ ಅದರ ನಂತರ ಪ್ಯಾಸಿವ್ ವಾಯ್ಸ್ ಯಾವಾಗ ಬಳಸಬೇಕು ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಪ್ಯಾಸಿವ್ ವಾಯ್ಸ್ ನ ರೂಲ್ಸ್ ಅನ್ನ ಹೇಳಿದ್ದೆ. ಅಂಡ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಈ ಕಾನ್ಸೆಪ್ಟ್ಸ್ ಅನ್ನ ಕ್ಲಿಯರ್ ಮಾಡಿಕೊಂಡ ನಂತರ ಪ್ರೀವಿಯಸ್ ಇಯರ್ ನ ಕ್ವಶನ್ಸ್ ಗಳನ್ನ ಲಾಸ್ಟ್ 2-3 ಇಯರ್ಸ್ ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಅದರ ಜೊತೆಲಿ ಕೆಲವೊಂದು ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ದಟ್ ನೀವು ಇವತ್ತಿನ ಕ್ಲಾಸ್ ಅಲ್ಲಿ ಪ್ಯಾಸಿವ್ ವಾಯ್ಸ್ ನ ಟಾಪಿಕ್ ನಲ್ಲಿ ಪರ್ಫೆಕ್ಟ್ ಆಗಿ ಅಂಡ್ 2 ಔಟ್ ಆಫ್ 2 ಮಾರ್ಕ್ಸ್ ಪ್ಯಾಸಿವ್ ವಾಯ್ಸ್ ಇಂದ ತಗೊಳ್ಳಿಕ್ಕೆ ಎಲ್ಲರೂ ಕೂಡ ರೆಡಿ ಆಗ್ತೀರಾ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ನಮ್ಮ ಕ್ಲಾಸ್ ಅನ್ನ. ಅಂಡ್ ನಿಮ್ಮಲ್ಲಿ ಯಾರಾದ್ರೂ ಕಂಪ್ಲೀಟ್ ಪ್ರಿಪರೇಷನ್ ರಿಯೋ ಅಕಾಡೆಮಿ ಜೊತೆ ಮಾಡಬೇಕು, ನಾನು ಒಂದು ಒಳ್ಳೆ ರ್ಯಾಂಕ್ ತೆಗಿಬೇಕು ಅನ್ನುವಂತಹ ಟಾರ್ಗೆಟ್ ಗುರಿಯನ್ನ ಇಟ್ಕೊಂಡಿದ್ರೆ ನೀವು ಝೆನ್ ಬ್ಯಾಚ್ ಅನ್ನ ಜಾಯಿನ್ ಆಗಿ. ನಿಮಗಾಗಿ ತಂದಿದೆ ರಿಯೋ ಅಕಾಡೆಮಿ ಕಂಪ್ಲೀಟ್ ಝೆನ್ ಬ್ಯಾಚ್. ಇದರಲ್ಲಿ ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕ್ಸ್, ಇಂಗ್ಲಿಷ್ ಎಲ್ಲ ಸಬ್ಜೆಕ್ಟ್ಸ್ ಗಳನ್ನ ವಿತ್ ಕಂಪ್ಲೀಟ್ ಸಿಲೆಬಸ್ ಟೆಸ್ಟ್ ಗಳ ಜೊತೆಲಿ ಒಬ್ಬ ನಮ್ಮ ಎಕ್ಸ್ಪರ್ಟ್ ಟೀಚರ್ಸ್ ಇಲ್ಲಿ ನಿಮಗೆ ಕಲಿಸ್ತಾರೆ. ಸೊ ಇದೆಲ್ಲ ಫೀಚರ್ಸ್ ಗಳು ನಿಮಗೆ ಈ ಒಂದು ಬ್ಯಾಚ್ ನಲ್ಲಿ ಸಿಗುತ್ತೆ. ಸೊ ರಿಯೋ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡಲಾಗಿದೆ. ಏನಾದ್ರೂ ಡೌಟ್ಸ್ ಇದ್ರೆ ನೇರವಾಗಿ ನೀವು ಈ ನಂಬರ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನಮ್ಮ ಟಾಪಿಕ್ ಅನ್ನ. ಸೊ ಎಲ್ಲಿಂದ ಬಿಟ್ಟಿದ್ವಿ ಅಲ್ಲಿಂದಾನೆ ನೇರವಾಗಿ ನಾವೀಗ ಸ್ಟಾರ್ಟ್ ಮಾಡೋಣ. ಎಸ್, ಸೊ ಇಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವರೆಗೆ ಕಂಪ್ಲೀಟ್ ಮಾಡಿದ್ವಿ. ಇವತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ವಾಕ್ಯವನ್ನ ಕೊಟ್ಟು ಅದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೇಂಜ್ ಮಾಡಿ ಅಂತ ಕೇಳಿದಾಗ ಯಾವ ರೀತಿ ಅದನ್ನ ಚೇಂಜ್ ಮಾಡಬೇಕು ನೋಡೋಣ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ವಾಕ್ಯವನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೇಂಜ್ ಮಾಡುವಾಗ ಹ್ಯಾಡ್ ಬೀನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಬಳಸಬೇಕಾಗುತ್ತೆ. ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಕೇವಲ ಹ್ಯಾಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಈಗ ಅದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಅಲ್ಲಿ ಬೀನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನು ನಾವು ಎಕ್ಸ್ಟ್ರಾ ಏನ್ ಮಾಡ್ಕೊಳ್ತೀವಿ, ಸೇರಿಸ್ಕೊಳ್ತೀವಿ. ಸೊ ಹಾಗಾದ್ರೆ ಬನ್ನಿ ಒಂದು ಎಕ್ಸಾಂಪಲ್ ನಾವೀಗ ಇಲ್ಲಿ ನೋಡೋಣ. ಸೊ ನಾನು ನಿಮ್ಗೆ 4 ಸ್ಟೆಪ್ಸ್ ಅನ್ನ ಕೊಟ್ಟಿದ್ದೆ ಆಕ್ಟಿವ್ ವಾಯ್ಸ್ ನ ವಾಕ್ಯವನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ. ಇಲ್ಲಿ ನೋಡಿ, ಕ್ವಶನ್ ಸಾಲ್ವ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಎಷ್ಟು ಸಮಯದ ಒಳಗಡೆ ಸಾಲ್ವ್ ಮಾಡ್ತಾ ಇದ್ದೀರಿ ಅದು ಇಂಪಾರ್ಟೆಂಟ್. ಇಲ್ಲಿ ಕೇವಲ ನಿಮ್ಮ ನಾಲೆಜ್ ಅಷ್ಟೇ ಅಲ್ಲ, ಎಷ್ಟು ಫಾಸ್ಟ್ ಆಗಿ ಕ್ವಿಕ್ ಆಗಿ ಸಾಲ್ವ್ ಮಾಡ್ತೀರಾ ಅದು ಕೂಡ ಟೆಸ್ಟ್ ಮಾಡಲಾಗುತ್ತೆ. 100 ಕ್ವಶನ್ 120 ಮಿನಿಟ್ಸ್ ಇರುತ್ತೆ. 1 ಕ್ವಶನ್ಗೆ 1 ಮಿನಿಟ್ ಕೂಡ ನಿಮಗೆ ಟೈಮ್ ಸಿಗೋದಿಲ್ಲ, ಅಷ್ಟು ಕ್ವಿಕ್ ಆಗಿ ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಸ್ಟೆಪ್ಸ್ ಅನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ತೀನಿ. ಮೊದಲನೇ ಸ್ಟೆಪ್ ಬಂದು ಏನು, ಮೊದಲನೆಯ ಸ್ಟೆಪ್ ಬಂದು ನೀವೇನ್ ಮಾಡ್ಬೇಕ್ರಿ, ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ತರಬೇಕು. ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ತರಬೇಕು. ಎರಡನೇ ಸ್ಟೆಪ್ ಬಂದು ನಮ್ಗೆ ಏನ್ ಬೇಕು, ಹೆಲ್ಪಿಂಗ್ ವರ್ಬ್ ಬೇಕು. ಯಾವ ಹೆಲ್ಪಿಂಗ್ ವರ್ಬ್ ಬಳಸಬೇಕು ಅದನ್ನ ಡಿಸೈಡ್ ಮಾಡ್ಕೋಬೇಕು. ಅಂಡ್ ಮೂರನೇದಾಗಿ ನಮ್ಗೆ ವರ್ಬ್ ನ ಮೂರನೆಯ ಫಾರ್ಮ್, ಅದಕ್ಕೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಕರಿತೀವಿ, ಆ ಫಾರ್ಮ್ ಅನ್ನ ಬಳಸಬೇಕು. ಅಂಡ್ ಫೋರ್ತ್ ಸ್ಟೆಪ್ ನಮ್ದು ಬರುತ್ತೆ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ತರಬೇಕು. ಸೊ ಬನ್ನಿ ಹಾಗಾದ್ರೆ ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಈ ಕ್ವಶನ್ಸ್ ನಾವೀಗ ಯಾವ ರೀತಿ ಕ್ವಿಕ್ ಆಗಿ ಸಾಲ್ವ್ ಮಾಡಬೇಕು ಅದನ್ನ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೇನೆ. ಸೊ ಆಕ್ಟಿವ್ ವಾಯ್ಸ್ ನ ವಾಕ್ಯ ಇಲ್ಲಿದೆ, ದ ಕಮಿಟಿ ಹ್ಯಾಡ್ ಮೇಡ್ ದ ಡಿಸಿಷನ್ ಅಂತ ಇದೆ. ಈಗ ಇದರಲ್ಲಿ ಸಬ್ಜೆಕ್ಟ್ ಯಾವುದು, ದ ಕಮಿಟಿ ಅನ್ನುವಂಥದ್ದು ಸಬ್ಜೆಕ್ಟ್. ಇದರಲ್ಲಿ ಆಬ್ಜೆಕ್ಟ್ ಯಾವುದು, ದ ಡಿಸಿಷನ್ ಅನ್ನುವಂಥದ್ದು ಆಬ್ಜೆಕ್ಟ್. ಸೊ ನಮ್ಮ ಮೊದಲನೇ ಸ್ಟೆಪ್ ಏನು, ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ತರಬೇಕು. ಸೊ ಬನ್ನಿ ನೋಡೋಣ. ದ ಕಮಿಟಿ, ಸಾರಿ ದ ಡಿಸಿಷನ್ ಅನ್ನೋದು ಆಬ್ಜೆಕ್ಟ್ ಅಲ್ಲ, ಸೊ ಅದನ್ನ ಮೊದಲು ಬರಿಬೇಕು, ದ ಡಿಸಿಷನ್. ಸೊ ಅದರ ನಂತರ ನಮ್ಗೆ ಬೇಕು ಹೆಲ್ಪಿಂಗ್ ವರ್ಬ್. ಸೊ ಇಲ್ಲಿ ಕೇವಲ ಹ್ಯಾಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆ. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ವಾಕ್ಯ. ಆಕ್ಟಿವ್ ವಾಯ್ಸ್ ಅಲ್ಲಿ ನಾವಿಲ್ಲಿ ಹ್ಯಾಡ್ ಬೀನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕಾಗುತ್ತೆ. ಯಾವಾಗ ಪಾಸ್ಟ್ ಪರ್ಫೆಕ್ಟ್ ನ ವಾಕ್ಯ ಇದ್ರೆ ದ ಡಿಸಿಷನ್ ಹ್ಯಾಡ್ ಬೀನ್, ದ ಡಿಸಿಷನ್ ಹ್ಯಾಡ್ ಬೀನ್. ಸೊ ಅದರ ನಂತರ ನಮಗೆ ವರ್ಬ್ ಬೇಕು. ಆ ವರ್ಬ್ ಮೂರನೇ ಫಾರ್ಮ್ ನಲ್ಲಿ ಇರಬೇಕು. ವರ್ಬ್ ನ ಬೇರೆ ಬೇರೆ ಫಾರ್ಮ್ಸ್ ಇರುತ್ತೆ. ಇಂಗ್ಲಿಷ್ ಅಲ್ಲಿ 4 ಡಿಫರೆಂಟ್ ಫಾರ್ಮ್ಸ್ ಇವೆ, ಅದರಲ್ಲಿ ಮೂರನೇ ಫಾರ್ಮ್ ನಮಗೆ ಇಲ್ಲಿ ಬೇಕು. ಸೊ ಇಲ್ಲಿ ಆಲ್ರೆಡಿ ಇದೆಲ್ಲ, ಇದು ಥರ್ಡ್ ಫಾರ್ಮ್ ನಲ್ಲಿ ಇದೆ. ಸೊ ಹಾಗಾದ್ರೆ ಇದನ್ನ ನಾವಿಲ್ಲಿ ಆಸ್ ಇಟ್ ಈಸ್ ಬರೆಯೋಣ. ದ ಡಿಸಿಷನ್ ಹ್ಯಾಡ್ ಬೀನ್ ಮೇಡ್, ಯಾರು ಮಾಡಿದ್ದಾರೆ, ದ ಕಮಿಟಿ ಅಂತ ಇದೆ. ಸೊ ಆ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ತರಬೇಕು. ಸಬ್ಜೆಕ್ಟ್ ನಾವು ಆಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ತರುವಾಗ ಬೈ ಅನ್ನುವಂತಹ ಪ್ರೆಪೋಸಿಷನ್ ಅನ್ನ ಬಳಸ್ತೇವೆ. ಸೊ ಬೈ ಅನ್ನುವಂತಹ ಪ್ರೆಪೋಸಿಷನ್ ಹಾಕಿ ದ ಕಮಿಟಿ ಅಂತ ಬರೆದ್ರೆ ಇಲ್ಲಿ ನಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಡನ್. ಈ ರೀತಿ ನಾವು ಈ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕು. ಕ್ವಿಕ್ ಆಗಿ ಸ್ಟೆಪ್ಸ್ ಗಳು ಗೊತ್ತಿದ್ರೆ ಕ್ವಿಕ್ ಆಗಿ ನೀವು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದ್ಸಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ ನಂತರ
ಕ್ವಶನ್ಸ್ ಅನ್ನ ನಿಮ್ಗೆ ಯಾವ ರೀತಿ ಫಾಸ್ಟ್ ಆಗಿ ಸಾಲ್ವ್ ಮಾಡಬೇಕು ಅದನ್ನ ತೋರಿಸ್ತೀನಿ. ಅದಕ್ಕೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ನಾವು ಈ ಒಂದು ಕ್ವಶನ್ ಅನ್ನ ಇಲ್ಲಿ ಸಾಲ್ವ್ ಮಾಡೋಣ. ಓಕೆ, ಒನ್ ಸೆಕೆಂಡ್. ಎಸ್, ಬನ್ನಿ ನೋಡೋಣ. ಅಂಡ್ ದೆನ್ ಇಲ್ಲಿದೆ ಸಾದಿಕ್ ಹ್ಯಾಡ್ ಫಿನಿಶ್ಡ್ ದ ವರ್ಕ್ ಅಂತ ಇದೆ. ಸಾದಿಕ್ ಹ್ಯಾಡ್ ಫಿನಿಶ್ಡ್ ದ ವರ್ಕ್ ಅಂತ ಇದೆ. ಸೊ ಇದರಲ್ಲಿ ಸಬ್ಜೆಕ್ಟ್ ಯಾವ್ದಾಗುತ್ತೆ? ಸಬ್ಜೆಕ್ಟ್ ಸಾದಿಕ್ ಇಲ್ಲಿ ಆಗುತ್ತೆ, ಆಬ್ಜೆಕ್ಟ್ ಬಂದು ದ ವರ್ಕ್ ಆಗುತ್ತೆ. ಸೊ ಈಗ ಇದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾವು ಕನ್ವರ್ಟ್ ಮಾಡ್ಬೇಕಂದ್ರೆ ಇದೇ ಸ್ಟೆಪ್ಸ್ ಅನ್ನ ನಾವಿಲ್ಲಿ ಏನ್ ಮಾಡ್ಬೇಕ್ರಿ? ಫಾಲೋ ಮಾಡ್ಬೇಕು. ಸೊ ಇದನ್ನ ಇಲ್ಲಿ ರಬ್ ಮಾಡೋಣ. ಓಕೆ, ಸೊ ಇದರ ಆನ್ಸರ್ ನೀವು ಇಲ್ಲಿದೆ, ಇಲ್ಲಿ ಆನ್ಸರ್ ಕೊಡ್ಲಾಗಿದೆ, ಬಟ್ ನಾನು ನಿಮಗೆ ಸ್ಟೆಪ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಹೇಳಿ. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕ್ರಿ? ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ತರಬೇಕು. ದ ವರ್ಕ್ ಅಂತ ಇದೆಯಲ್ಲ, ಸೊ ದ ವರ್ಕ್. ಸೊ ದೆನ್ ನಮಗೆ ಹೆಲ್ಪಿಂಗ್ ವರ್ಬ್ ಬೇಕು. ಸೊ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬಳಸಬೇಕಂತ ನಾನು ನಿಮ್ಗೆ ಹೇಳಿದೆ, ಹ್ಯಾಡ್ ಬೀನ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಪಾಸ್ಟ್ ಪರ್ಫೆಕ್ಟ್ ನ ವಾಕ್ಯ ಕೊಟ್ಟಾಗ ದ ವರ್ಡ್, ಸಾರಿ ವರ್ಕ್ ಅಲ್ಲ, ದ ವರ್ಡ್ ಅಲ್ಲ, ದ ವರ್ಕ್. ದ ವರ್ಕ್ ಹ್ಯಾಡ್ ಬೀನ್. ಸೊ ಹ್ಯಾಡ್ ಬೀನ್ ಇದೆಯಲ್ಲ ರೀ, ಎಲ್ಲಾ ಸಬ್ಜೆಕ್ಟ್ ಸಿಂಗ್ಯುಲರ್ ಪ್ಲೂರಲ್ ಯಾವ್ದಾದ್ರು ಇಲ್ಲಿ ಹ್ಯಾಡ್ ಬೀನ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ದ ವರ್ಕ್ ಹ್ಯಾಡ್ ಬೀನ್. ಸೊ ವರ್ಬ್ ಆಲ್ರೆಡಿ ಇದೆಯಲ್ಲ, ಇದು ಆಲ್ರೆಡಿ V3 ಫಾರ್ಮ್ ನಲ್ಲಿ ಇದೆ. V3 ಫಾರ್ಮ್ ನಲ್ಲಿ ಇಲ್ಲ, V1 V2 ಇದ್ದಾಗ V3 ಇಲ್ಲಿ ಚೇಂಜ್ ಮಾಡ್ಕೋಬೇಕು. V3 ನಲ್ಲಿ ಆಲ್ರೆಡಿ ಇದ್ರೆ ಅದನ್ನ ಆಸ್ ಇಟ್ ಇಸ್ ನಾವಿಲ್ಲಿ ಬಳಸಬೇಕಾಗುತ್ತೆ. ದ ಸಾದಿಕ್ ಹ್ಯಾಡ್ ಬೀನ್, ಸಾರಿ ದ ವರ್ಕ್ ಹ್ಯಾಡ್ ಬೀನ್ ಫಿನಿಶ್ಡ್. ದ ವರ್ಕ್ ಹ್ಯಾಡ್ ಬೀನ್ ಫಿನಿಶ್ಡ್. ಸೊ ಈಗ ನಾಲ್ಕನೇ ಸ್ಟೆಪ್, ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ನಲ್ಲಿ ತರಬೇಕು. ಸಬ್ಜೆಕ್ಟ್ ಸಾದಿಕ್ ಇದೆ, ಅದನ್ನ ಆಬ್ಜೆಕ್ಟ್ ಅಂದ್ರೆ ಕೊನೆಯ ಪ್ಲೇಸ್ ಅಲ್ಲಿ ತರಬೇಕು. ಅದಕ್ಕಿಂತ ಮುಂಚಿತವಾಗಿ ಬೈ ಅನ್ನುವಂತಹ ಪ್ರೆಪೋಸಿಷನ್ ಬಳಸಿ ಅಂಡ್ ದೆನ್ ಕೊನೆಯಲ್ಲಿ ಸಾದಿಕ್. ಸೊ ಫುಲ್ ಸ್ಟಾಪ್. ಸೊ ಇಷ್ಟು ಮಾಡಿದ್ರೆ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದನ್ನ ಈ ರೀತಿ ನೀವು ಫಾಸ್ಟ್ ಆಗಿ ಸಾಲ್ವ್ ಮಾಡಬೇಕು. ಸೊ ಇಲ್ಲಿಗೆ ನಮ್ದು ಕಂಪ್ಲೀಟ್ ಆಯ್ತು ಪಾಸ್ಟ್ ಟೆನ್ಸ್. ಈಗ ಬರೋಣ ಫ್ಯೂಚರ್ ಟೆನ್ಸ್. ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಬಂದ್ರೆ ಇನ್ನೊಂದು ಟೆನ್ಸ್ ಕೂಡ ಬರುತ್ತೆ ಕೊನೆಯಲ್ಲಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ವಾಕ್ಯವನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ, ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಪ್ರೆಸೆಂಟ್ ಕೂಡ ಅಂಡ್ ಅದೇ ರೀತಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ಇಲ್ಲಿ ಇಲ್ಲ, ನೀವು ನೋಡಬಹುದು. ಈಗ ಫ್ಯೂಚರ್ ಸಿಂಪಲ್ ಟೆನ್ಸ್ ಅಲ್ಲಿ ಒಂದು ವಾಕ್ಯ ಕೊಟ್ಟಿದ್ದ, ಫ್ಯೂಚರ್ ಸಿಂಪಲ್ ಟೆನ್ಸ್ ನ ಆಕ್ಟಿವ್ ವಾಯ್ಸ್ ಅಲ್ಲಿ ಅದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಮಾಡಿ ಅಂದ್ರೆ, ಸೊ ಅಲ್ಲಿ ನೀವು ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರ್ಲಿ ಪ್ಲೂರಲ್ ಆಗಿರ್ಲಿ ಅದು ಏನು ಡಿಫರೆನ್ಸ್ ಆಗೋದಿಲ್ಲ, ಅದರಿಂದ ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬೇ ಬಳಸಬೇಕು. ಇನ್ನು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನ ವಾಕ್ಯ ಇದ್ರೆ ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್ ನ ಜೊತೆಯಲ್ಲಿ ಬೀಯಿಂಗ್ ಅನ್ನುವಂತಹ ಈ ಒಂದು ವರ್ಡ್ ಅನ್ನ ಎಕ್ಸ್ಟ್ರಾ ಬಳಸಬೇಕು. ಮೂರನೇದಾಗಿ ಫ್ಯೂಚರ್ ಪರ್ಫೆಕ್ಟ್ ನ ವಾಕ್ಯ ಇದ್ರೆ ಸೊ ಅಲ್ಲಿ ವಿಲ್ ಹ್ಯಾವ್ ಬೀನ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ನೀವು ಬಳಸಬೇಕಾಗುತ್ತೆ. ಸೊ ಬನ್ನಿ ಒನ್ ಬೈ ಒನ್ ಒಂದು ಎಕ್ಸಾಂಪಲ್ಸ್ ನಾವು ಇದಕ್ಕೆ ಈಗ ನೋಡ್ತಾ ಹೋಗೋಣ. ಫ್ಯೂಚರ್ ಸಿಂಪಲ್ ಟೆನ್ಸ್ ನ ಮೊದಲನೇ ವಾಕ್ಯ ಇದೆ, ಸಾದಿಕ್ ವಿಲ್ ಸೆಂಡ್ ದ ಮೆಸೇಜ್ ಅಂತ ಇದೆ. ಸಾದಿಕ್ ವಿಲ್ ಸೆಂಡ್ ದ ಮೆಸೇಜ್ ಅಂದ್ರೆ, ಸೊ ಈಗ ಫಸ್ಟ್ ಇದರಲ್ಲಿ ಸಬ್ಜೆಕ್ಟ್ ಸಾದಿಕ್, ಆಬ್ಜೆಕ್ಟ್ ಇದೆ ದ ಮೆಸೇಜ್. ಸೊ ನಮ್ಮ ಮೊದಲನೇ ಸ್ಟೆಪ್ ಏನ್ರಿ? ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ತರಬೇಕು. ಸೊ ಬನ್ನಿ ಹಾಗಾದ್ರೆ ದ ಮೆಸೇಜ್ ಅಂತ ಇಲ್ಲಿ ಬಂತು, ಡನ್. ಸೊ ಈಗ ವಿಲ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇದೆ, ಸೊ ಇಲ್ಲಿ ವಿಲ್ ಬಿ ಅನ್ನ ನಾವು ಬಳಸಬೇಕು. ಕೇವಲ ವಿಲ್ ಹಾಕಿದ್ರೆ ನಡೆಯೋದಿಲ್ಲ. ದ ಮೆಸೇಜ್ ವಿಲ್ ಬಿ, the message will be, the message will be, yes, the message will be sent ಇದೆಯಲ್ಲ, ಇದು V1 ಇದೆ, ಇದರ V3 ಏನಾಗುತ್ತೆ? ಸೆಂಟ್ ಆಗುತ್ತೆ. the message will be sent, the message will be sent. ಸೊ ಈಗ ಸಬ್ಜೆಕ್ಟ್ ಯಾರು? ಸಾದಿಕ್. ಸೊ ಅದನ್ನ ಕೊನೆಯಲ್ಲಿ ಹಾಕಿ ಬೈ ಸಾದಿಕ್, ಬೈ ಸಾದಿಕ್. ಓಕೆ, ಸೊ ಇದು ಇದರ ಕರೆಕ್ಟ್ ಆಗಿರುವಂತಹ ಆನ್ಸರ್. ಸೊ ನಾವೀಗ ಇದನ್ನ ನೋಡೋಣ. ಹಿ ವಿಲ್ ಕ್ಲೀನ್ ದ ರೂಮ್ ಅಂತ ಇದೆ, ಅವನು ರೂಮ್ ಕ್ಲೀನ್ ಮಾಡುತ್ತಾನೆ. ಹಿ ಸಬ್ಜೆಕ್ಟ್, ದ ರೂಮ್ ಅನ್ನೋದು ಆಬ್ಜೆಕ್ಟ್. ದ ರೂಮ್ ಅನ್ನ ನಾವು ಸಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ತರೋಣ. ದ ರೂಮ್ ಅಂಡ್ ದೆನ್ ಕೇವಲ ವಿಲ್ ಅಂತ ಇದೆ, ನಾವು ಬಳಸಬೇಕು ಇಲ್ಲಿ ವಿಲ್ ಬಿ ಅನ್ನುವಂತಹ ಹೆಲ್ಪಿಂಗ್ ವರ್ಬ್. ದ ರೂಮ್ ವಿಲ್ ಬಿ. ಸೊ ಇಲ್ಲಿ ಕ್ಲೀನ್ ಅನ್ನುವಂತಹ ವರ್ಬ್ ಇದೆಲ್ಲ V1 ನಲ್ಲಿ ಇದೆ, ಸೊ ಇದರ V3 ಆಗುತ್ತದೆ ಕ್ಲೀನ್ಡ್. ದ ರೂಮ್ ವಿಲ್ ಬಿ ಕ್ಲೀನ್ಡ್. ಹಿ ಇದೆಯಲ್ಲ, ಸೊ ಅದನ್ನ ಈಗ ಆಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ತರಬೇಕು. ಸೊ ಇಲ್ಲಿ ನೋಡಿ, ಪ್ರೋನೌನ್ ಕೊಟ್ಟಾಗ ನೇರವಾಗಿ ನೀವೇನಾದ್ರೂ ಹಿ ಬರೆದ್ರೆ ಅದು ತಪ್ಪಾಗುತ್ತೆ. ಸೊ ಇಲ್ಲಿ ಹಿ ಇದೆಯಲ್ಲ, ಇದು ಸಬ್ಜೆಕ್ಟ್ ಪ್ರೋನೌನ್, ಇದರ ಆಬ್ಜೆಕ್ಟ್ ಪ್ರೋನೌನ್ ಬಂದು ಹಿಮ್ ಆಗುತ್ತೆ. ಸೊ ಅದನ್ನ ಮಾತ್ರ ಇಲ್ಲಿ ನಾವು ಬಳಸಬಹುದು. ದ ರೂಮ್ ವಿಲ್ ಬಿ ಕ್ಲೀನ್ಡ್ ಬೈ ಹಿಮ್. ಸೊ ಈ ರೀತಿ ನಾವು ಫ್ಯೂಚರ್ ಸಿಂಪಲ್ ನ ವಾಕ್ಯವನ್ನ ಫ್ಯೂಚರ್ ಪ್ಯಾಸಿವ್ ವಾಯ್ಸ್ ನಲ್ಲಿ ಈ ರೀತಿ ಚೇಂಜ್ ಮಾಡಬೇಕಾಗುತ್ತೆ. ಸೊ ಇದರ ನಂತರ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಸೊ ಅಲ್ಲಿ ಏನು ವಿಲ್ ಬಿ ಪ್ಲಸ್ ಬೀಯಿಂಗ್ ಅನ್ನುವಂತಹ ವರ್ಡ್ ಅನ್ನ ಎಕ್ಸ್ಟ್ರಾ ಬಳಸ್ತೀವಿ. ಸೊ ಬನ್ನಿ ನೋಡೋಣ ಎಕ್ಸಾಂಪಲ್ ನ ಜೊತೆಯಲ್ಲಿ. ಶಿವು ವಿಲ್ ಬಿ ಟೇಕಿಂಗ್ ದ ಕ್ಲಾಸ್ ಅಂತ ಇದೆ, ಶಿವು ಕ್ಲಾಸ್ ತೆಗೆದುಕೊಳ್ತಾ ಇರ್ತಾನೆ. ಸೊ ಅದನ್ನ ನಾವೀಗ ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೇಂಜ್ ಮಾಡಬೇಕು. ಬನ್ನಿ ನೋಡೋಣ ಯಾವ ರೀತಿ ಮಾಡಬಹುದು ಅಂತ ಹೇಳಿ. ಸೊ ಫಸ್ಟ್ ನೋಡಿ, ಶಿವು ಸಬ್ಜೆಕ್ಟ್, ದ ಕ್ಲಾಸ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ತರೋಣ, ದ ಕ್ಲಾಸ್ ಅಂಡ್ ದೆನ್ ಹೆಲ್ಪಿಂಗ್ ವರ್ಬ್ ಇಲ್ಲಿ ವಿಲ್ ಬಿ ಅಂತ ಇದೆ, ಸೊ ಅದನ್ನ ಆಸ್ ಇಟ್ ಈಸ್ ತಗೊಳ್ಳಿ. ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್, ದ ಕ್ಲಾಸ್ ವಿಲ್ ಬಿ. ಸೊ ಈ ಹೆಲ್ಪಿಂಗ್ ವರ್ಬ್ ನಂತರ ಏನ್ ಹಾಕ್ಬೇಕು ಅಂತ ಹೇಳ್ತೀನಿ ನಾನು, ಬೀಯಿಂಗ್ ಅನ್ನುವಂತಹ ಎಕ್ಸ್ಟ್ರಾ ವರ್ಡ್ ಅನ್ನ ಹಾಕಬೇಕು. ಯಾವಾಗ? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ನ ವಾಕ್ಯ ಇದ್ದಾಗ. ದ ಕ್ಲಾಸ್ ವಿಲ್ ಬಿ ಬೀಯಿಂಗ್
ಟೇಕಿಂಗ್ ಅಂತ ಹೇಳಿ V4 ವರ್ಬ್ ಇದೆ, ಬಟ್ ನಾವು ಯಾವ್ದು ಬಳಸ್ತೀವಿ ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವಾಗ್ಲೂ V3 ಅನ್ನ ಬಳಸ್ತೀವಿ. ಸೊ ಹಾಗಾದ್ರೆ ಟೇಕನ್ ಆಗುತ್ತೆ ಅದರ V3. ದ ಕ್ಲಾಸ್ ವಿಲ್ ಬಿ ಬೀಯಿಂಗ್ ಟೇಕನ್, ಶಿವು ಅಂತ ಇದೆ ಕೊನೆಯಲ್ಲಿ ಹಾಕಿ ಬೈ ಶಿವು, ಸಬ್ಜೆಕ್ಟ್ ಅನ್ನ ಕೊನೆಯಲ್ಲಿ ಹಾಕಿದ್ವಿ ಆಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ಬೈ ಶಿವು, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈಗ ನೆಕ್ಸ್ಟ್ ನಾವು ಇದನ್ನ ನೋಡೋಣ. ದೇ ವಿಲ್ ಬಿ ಪ್ಲಾಂಟಿಂಗ್ ಟ್ರೀಸ್ ಅಂತ ಇದೆ. ಟ್ರೀಸ್ ಅನ್ನೋದು ಆಬ್ಜೆಕ್ಟ್, ದೇ ಅನ್ನೋದು ಸಬ್ಜೆಕ್ಟ್. ಸೊ ಟ್ರೀಸ್ ಅನ್ನ ಸಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ಮೊದಲು ಹಾಕೋಣ ಟ್ರೀಸ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಇದೆ, ವಿಲ್ ಬಿ ಇದೆ ಹೆಲ್ಪಿಂಗ್ ವರ್ಬ್ ತಗೋಬೇಕಾಗುತ್ತೆ. ಟ್ರೀಸ್ ವಿಲ್ ಬಿ, ಇದು ಕೇವಲ ನಾನು ಹೇಳ್ತಾ ಇರೋದು ಫ್ಯೂಚರ್ ಕಂಟಿನ್ಯೂಸ್ ನಲ್ಲಿ ವಿಲ್ ಬಿ ಹೆಲ್ಪಿಂಗ್ ವರ್ಬ್ ಆಸ್ ಇಟ್ ಇಸ್ ತಗೋಬೇಕು, ಎಲ್ಲಾ ಟೆನ್ಸ್ ಅಲ್ಲಿ ಅಲ್ಲ. ಅದಕ್ಕೆ ಬೇರೆ ಬೇರೆ ರೂಲ್ಸ್ ಇವೆ, ಅದನ್ನ ನಿನ್ನೆ ಕ್ಲಾಸ್ ಅಲ್ಲಿ ಕಲ್ಸಿದೀನಿ. ಈಗ ಜಸ್ಟ್ ಪಾಸ್ಟ್ ಕಂಟಿನ್ಯೂ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಕಲ್ಸಿದೀನಿ, ಅಲ್ಲಿ ಬೇರೆ ಬೇರೆ ರೂಲ್ಸ್ ಗಳು ಅಪ್ಲೈ ಆಗುತ್ತೆ. ಟ್ರೀಸ್ ವಿಲ್ ಬಿ, ಈಗ ನಮಗೆ ವರ್ಬ್ ಬೇಕು, ಪ್ಲಾಂಟಿಂಗ್ ಅಂತ ಇದೆ, ಇದರ V3 ಆಗುತ್ತೆ ಪ್ಲಾಂಟೆಡ್. ಸೊ ಅದಕ್ಕಿಂತ ಮುಂಚಿತವಾಗಿ ಏನ್ ಹಾಕ್ಬೇಕು ನಾವು, ಬೀಯಿಂಗ್ ಅನ್ನುವಂತಹ ವರ್ಡ್ ಇಲ್ಲಿ ಸೇರಿಸಬೇಕಾಗುತ್ತೆ. ಯಾವಾಗ ಫ್ಯೂಚರ್ ಕಂಟಿನ್ಯೂಸ್ ನ ವಾಕ್ಯ ಇದ್ದಾಗ. ಸೊ ದ ಟ್ರೀಸ್ ವಿಲ್ ಬಿ ಬೀಯಿಂಗ್ ಪ್ಲಾಂಟೆಡ್, ವರ್ಬ್ ನ ಥರ್ಡ್ ಫಾರ್ಮ್ ಆಗುತ್ತೆ ಪ್ಲಾಂಟೆಡ್ ಬೈ ದೇ ಅಂತ ಇದೆ. ಸೊ ದೇ ಅಗೇನ್ ಒಂದು ಸಬ್ಜೆಕ್ಟ್ ಪ್ರೊನೌನ್, ಸೊ ಅದರ ಆಬ್ಜೆಕ್ಟ್ ಪ್ರೊನೌನ್ ಏನಾಗುತ್ತೆ ದೆಮ್ ಆಗುತ್ತೆ. ಅಂದ್ರೆ ನಿಮ್ಗೆ ಪ್ರೊನೌನ್ಸ್ ಅದರ ಟೈಪ್ಸ್ ಗಳು ಗೊತ್ತಿರಬೇಕು, ಯಾವ ಪ್ರೊನೌನ್ ವಾಕ್ಯದಲ್ಲಿ ಎಲ್ಲಿ ಬಳಸ್ತೇವೆ ಅಂತ ಹೇಳಿ, ಅಂದಾಗ ನೀವು ಕ್ವಶನ್ ಸಾಲ್ವ್ ಮಾಡಬಹುದು. ಸೊ ಆ ಟಾಪಿಕ್ ಕೂಡ ನಿಮಗೆ ಗೊತ್ತಿರಬೇಕು ಪ್ರೊನೌನ್. ಸೊ ಅದು ನೀವು ಕಂಪ್ಲೀಟ್ ಬ್ಯಾಚ್ ಅಲ್ಲಿ ಕಂಪ್ಲೀಟ್ ಸಿಲೆಬಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ ವಿತ್ PYQs, ವಿತ್ ಪ್ರಾಕ್ಟೀಸ್ ಕ್ವಶನ್, ವಿತ್ ಟೆಸ್ಟ್ ಅಂಡ್ ನೋಟ್ಸ್ ಗಳ ಜೊತೆಲಿ ನಿಮಗೆ ಪರ್ಫೆಕ್ಟ್ ಮಾಡಲಾಗುತ್ತೆ. ಸೊ ಯಾರು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಒಳ್ಳೆ ರ್ಯಾಂಕ್ ತೆಗಿಬೇಕು, ಟಾಪ್ ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕಂದ್ರೆ ಆದಷ್ಟು ಬೇಗನೆ ಜಾಯಿನ್ ಆಗಿ, ರೈಟ್. ಸೊ ಬನ್ನಿ ನೋಡೋಣ. ಈಗ ಫ್ಯೂಚರ್ ಟೆನ್ಸ್ ಏನಾಯ್ತು, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನಾವು ಸಾಲ್ವ್ ಮಾಡಿದ್ವಿ. ಈಗ ಫ್ಯೂಚರ್ ಪರ್ಫೆಕ್ಟ್ ನ ವಾಕ್ಯವನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೇಂಜ್ ಮಾಡುವಾಗ ಅಲ್ಲಿ ವಿಲ್ ಹ್ಯಾವ್ ಬೀನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕಾಗುತ್ತೆ. ಫ್ಯೂಚರ್ ಪರ್ಫೆಕ್ಟ್ ನ ವಾಕ್ಯದಲ್ಲಿ ನಿಮಗೆ ವಿಲ್ ಹ್ಯಾವ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಸಿಗುತ್ತೆ. ಫ್ಯೂಚರ್ ಪರ್ಫೆಕ್ಟ್ ನ ವಾಕ್ಯ ನೀವು ನೋಡಿದ್ರೆ ಅದರಲ್ಲಿ ವಿಲ್ ಹ್ಯಾವ್ ಆಲ್ರೆಡಿ ಇರುತ್ತೆ. ಸೊ ಅದಕ್ಕೆ ನೀವು ಬೀನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಸೇರಿಸ್ಕೋಬೇಕು. ಬನ್ನಿ ಒಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಒಂದು ಕ್ವಶನ್ ಆಕ್ಟಿವ್ ವಾಯ್ಸ್ ನ ವಾಕ್ಯ, ವಿ ವಿಲ್ ಹ್ಯಾವ್ ಸಬ್ಮಿಟೆಡ್ ದ ರಿಪೋರ್ಟ್ ಅಂತ ಇದೆ. ಸೊ ಇದರಲ್ಲಿ ಸಬ್ಜೆಕ್ಟ್ ಯಾವ್ದ್ರಿ, ವಿ ಅನ್ನೋದು ಸಬ್ಜೆಕ್ಟ್, ಆಬ್ಜೆಕ್ಟ್ ಯಾವುದು ದ ರಿಪೋರ್ಟ್. ಹಾಗಾದ್ರೆ ಬನ್ನಿ ದ ರಿಪೋರ್ಟ್ ಆಬ್ಜೆಕ್ಟ್ ಅನ್ನ ಮೊದಲು ನಾವು ಬರಿಬೇಕು ದ ರಿಪೋರ್ಟ್. ಈಗ ಹೆಲ್ಪಿಂಗ್ ವರ್ಬ್ ನಮಗೆ ಬೇಕು. ಸೆಕೆಂಡ್ ಸ್ಟೆಪ್ ವಿಲ್ ಹ್ಯಾವ್ ಆಲ್ರೆಡಿ ಇದೆ, ಸೊ ಅದಕ್ಕೆ ಬೀನ್ ಸೇರಿಸ್ಕೊಳ್ಳಿ, ವಿಲ್ ಹ್ಯಾವ್ ಬೀನ್. ದ ರಿಪೋರ್ಟ್ ವಿಲ್ ಹ್ಯಾವ್ ಬೀನ್ ಸಬ್ಮಿಟೆಡ್ ಅನ್ನುವಂತಹ ವರ್ಬ್ ಇದೆಲ್ಲ, ಇದು ಆಲ್ರೆಡಿ V3 ಅಲ್ಲಿ ಇದೆ. ಸೊ ಸೇಮ್ ವರ್ಬ್ ಅನ್ನ ನಾವಿಲ್ಲಿ ತಗೊಳ್ಳೋಣ, ಸಬ್ಮಿಟೆಡ್. ದೆನ್ ಸಬ್ಜೆಕ್ಟ್ ಎಲ್ಲಿದೆ ರೀ, ವಿ ಅಂತ ಇದೆ. ಸೊ ಈಗ ಸಬ್ಜೆಕ್ಟ್ ಅನ್ನ ಕೊನೆಯಲ್ಲಿ ಆಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ತರಬೇಕು. ವಿ ಅನ್ನೋದು ಸಬ್ಜೆಕ್ಟ್ ಪ್ರೊನೌನ್, ಅದರ ಆಬ್ಜೆಕ್ಟ್ ಪ್ರೊನೌನ್ ಆಗುತ್ತೆ ಅಸ್, ಆಬ್ಜೆಕ್ಟ್ ಪ್ರೊನೌನ್ ಆಗುತ್ತೆ ಅಸ್. ದ ರಿಪೋರ್ಟ್ ವಿಲ್ ಹ್ಯಾವ್ ಬೀನ್ ಸಬ್ಮಿಟೆಡ್ ಬೈ ಅಸ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ನಾವು ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂಸ್ ಅಂಡ್ ಫ್ಯೂಚರ್ ಪರ್ಫೆಕ್ಟ್ ನ ವಾಕ್ಯವನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೇಂಜ್ ಮಾಡ್ತೀವಿ. ಸೊ ಇಲ್ಲಿವರೆಗೆ ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಒಂದ್ಸಲ ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಪ್ರೆಸೆಂಟ್ ಟೆನ್ಸ್ ನ ಪ್ರೆಸೆಂಟ್ ಸಿಂಪಲ್ ನ ವಾಕ್ಯ ಕೊಟ್ಟಿದ್ರೆ ಯಾವ ಹೆಲ್ಪಿಂಗ್ ವರ್ಬ್ ಬಳಸಬೇಕ್ರಿ, ಈಸ್, ಆಮ್, ಆರ್ ಬಳಸಬೇಕು. ಅಂದ್ರೆ ಈಸ್ ಯಾವ್ದ್ರ ಜೊತೆ ಮ್ಯಾಚ್ ಆಗುತ್ತೆ, ಅಂದ್ರೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಅಗ್ರಿ ಆಗ್ಬೇಕು, ಆ ರೀತಿ ಬಳಸಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ನ ವಾಕ್ಯ ಕೊಟ್ಟಿದ್ರೆ ಈಸ್, ಆಮ್, ಆರ್ ಹೆಲ್ಪಿಂಗ್ ವರ್ಬ್ಸ್ ಗಳ ಜೊತೆಯಲ್ಲಿ ಬೀಯಿಂಗ್ ಅನ್ನುವಂತಹ ಪದ ನಾವು ಅಲ್ಲಿ ಸೇರಿಸ್ಕೊಳ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಅಲ್ಲಿ ನಾವು ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಇವೆರಡರಲ್ಲಿ ಯಾವುದು ಸಬ್ಜೆಕ್ಟ್ಗೆ ತಕ್ಕಂತೆ ಕರೆಕ್ಟ್ ಆಗುತ್ತೆ, ಸೊ ಅದನ್ನ ಅಲ್ಲಿ ನಾವು ಬಳಸಬೇಕಾಗುತ್ತೆ. ಒಂದ್ ವೇಳೆ ಪಾಸ್ಟ್ ಸಿಂಪಲ್ ಟೆನ್ಸ್ ನ ವಾಕ್ಯ ಇದ್ರೆ ಸೊ ಅಲ್ಲಿ ನೀವು ವಾಸ್ ಮತ್ತು ವರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕಾಗುತ್ತೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ವಾಕ್ಯ ಇದ್ರೆ ವಾಸ್, ವರ್ ಜೊತೆಯಲ್ಲಿ ಬೀಯಿಂಗ್ ಅನ್ನುವಂತಹ ಎಕ್ಸ್ಟ್ರಾ ವರ್ಡ್ ಅನ್ನ ಸೇರಿಸ್ಕೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಇದೆಲ್ಲ ಯಾಕೆ ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ ಅಂದ್ರೆ ನಾಳೆ ನಿಮಗೆ ಎಕ್ಸಾಮ್ ನಲ್ಲಿ ಆಪ್ಷನ್ಸ್ ಬೇಗ ಬೇಗ ಎಲಿಮಿನೇಟ್ ಮಾಡಿ ಕರೆಕ್ಟ್ ಆನ್ಸರ್ ಹುಡುಕಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಇನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ವಾಕ್ಯ ಕೊಟ್ಟಿದ್ರೆ ಸೊ ನಾವಲ್ಲಿ ಹ್ಯಾಡ್ ಬೀನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕಾಗುತ್ತೆ. ಇನ್ನು ಬರೋಣ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಅಲ್ಲಿ ನೋಡಿ, ಆಕ್ಟಿವ್ ವಾಯ್ಸ್ ಅಲ್ಲಿ ಫ್ಯೂಚರ್ ಸಿಂಪಲ್ ನ ವಾಕ್ಯ ಇದ್ರೆ ವಿಲ್ ಬಿ ಅನ್ನುವಂತಹ ಹೆಲ್ಪಿಂಗ್ ವರ್ಬ್, ಫ್ಯೂಚರ್ ಕಂಟಿನ್ಯೂಸ್ ನ ವಾಕ್ಯ ಇದ್ರೆ ವಿಲ್ ಬಿ ಜೊತೆಯಲ್ಲಿ ಬೀಯಿಂಗ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಸೇರಿಸ್ಕೋಬೇಕು. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನ ವಾಕ್ಯ ಇದ್ರೆ ವಿಲ್ ಹ್ಯಾವ್ ಬೀನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಯಾವ ಟೆನ್ಸ್ಗೆ ಯಾವ ಹೆಲ್ಪಿಂಗ್ ವರ್ಬ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಬಳಸಬೇಕು ಅನ್ನೋದು ನಮ್ಗೀಗ ಕ್ಲಿಯರ್ ಐಡಿಯಾ ಸಿಕ್ಕಿದೆ. ಸೊ ಹಾಗಾದ್ರೆ ಒಂದ್ಸಲ PYQs ಲಾಸ್ಟ್ 2-3 ಇಯರ್ಸ್ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಸೊ ಇದು ನೋಡಿ ಮೆಥಡ್, ಯಾವುದೋ ಒಂದು ಟಾಪಿಕ್ ಕಲಿತ್ರಿ ಅಂದ್ರೆ ಆ ಟಾಪಿಕ್ ನಿಂದ ಯಾವ ರೀತಿ ಪ್ರಶ್ನೆಯನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಕೇಳಲಾಗಿದೆ ಅದನ್ನ ಸಾಲ್ವ್ ಮಾಡಬೇಕು. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ನೀವು ಕಲ್ತಿರೋದು ಸರಿಯಾಗಿ ಕಲ್ತಿದಿರೋ ಇಲ್ಲೋ ಅಂತ ಹೇಳಿ, ಅಥವಾ PGCET ಎಕ್ಸಾಮ್ ಕ್ರ್ಯಾಕ್ ಮಾಡೋ ಲೆವೆಲ್ ವರೆಗೆ ಅಷ್ಟು ನೀವು
ಆ ಒಂದು ಲೆವೆಲ್ ಅನ್ನ ಅಚೀವ್ ಮಾಡಿದಿರೋ ಇಲ್ವೋ ಅನ್ನುವಂತಹ ಐಡಿಯಾ ಕೂಡ ನಿಮ್ಗೆ ಸಿಗೋದೆ. ಸೊ ನಾನು ನಿಮ್ಗೆ ಏನ್ ಕಲ್ಸಿದ್ದೀನಿ ಲಾಸ್ಟ್ 1 ಕ್ಲಾಸ್ ಅಂಡ್ ಈ ಕ್ಲಾಸ್ ಅಲ್ಲಿ ಅದೇ ಕಾನ್ಸೆಪ್ಟ್ ಅನ್ನ ಬಳಸಿ PYQs ಪ್ರೀವಿಯಸ್ ಇಯರ್ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಎಲ್ಲಾ ಪ್ಯಾಸಿವ್ ವೈಸ್ ನ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಬನ್ನಿ ಹಾಗಾದ್ರೆ ನೋಡೋಣ. ನಮ್ಮ ಮೊದಲನೆಯ ಪ್ರಶ್ನೆ ಹೀಗಿದೆ. ಸೊ ಇಲ್ಲಿದೆ ಮೊದಲನೇ ಪ್ರಶ್ನೆ. ಔಟ್ ಆಫ್ ದಿ 4 ಆಲ್ಟರ್ನೇಟಿವ್ ಸಜೆಸ್ಟೆಡ್, 4 ಆಲ್ಟರ್ನೇಟಿವ್ಸ್ 4 ಆಪ್ಷನ್ಸ್ ಇವೆ. ಸೆಲೆಕ್ಟ್ ದ ಒನ್ ವಿಚ್ ಎಕ್ಸ್ಪ್ರೆಸಸ್ ದ ಸೇಮ್ ಸೆಂಟೆನ್ಸ್ ಇನ್ ಪ್ಯಾಸಿವ್ ಆರ್ ಆಕ್ಟಿವ್ ವೈಸ್. ಒಂದು ವಾಕ್ಯ ಕೊಟ್ಟಿದ್ದಾನೆ. ಈ ಕೊಟ್ಟಿರುವಂತಹ 4 ಆಪ್ಷನ್ಸ್ ಗಳಲ್ಲಿ ಯಾವುದು ಆಕ್ಟಿವ್ ಅಥವಾ ಪ್ಯಾಸಿವ್ ವೈಸ್, 2 ಆಪ್ಷನ್ ಕೊಟ್ಟಿದ್ದಾನೆ. ಆಕ್ಟಿವ್ ಪ್ಯಾಸಿವ್ ನಲ್ಲಿ ಯಾವುದು ಕರೆಕ್ಟ್ ಇದೆ, ಮೀನಿಂಗ್ಫುಲ್ ಆಗಿದೆ, ಸೆಲೆಕ್ಟ್ ಮಾಡಿ ಅಂತ ಹೇಳಿ. ಸೊ ವಾಕ್ಯ ಏನಿದೆ, ಶಿ ಟುಕ್ ದ ಡಾಗ್ ಫಾರ್ ಅ ವಾಕ್ ಅಂತ ಇದೆ. ಸೊ ಇದು ಪಾಸ್ಟ್ ಸಿಂಪಲ್ ನ ವಾಕ್ಯ. ನಿಮಗೆ ವಾಕ್ಯ ಗುರುತಿಸ್ಲಿಕ್ಕೆ ಬರಬೇಕು ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿ. ಟೆನ್ಸ್ ಗುರುತಿಸ್ಲಿಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಈ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ನೀವು ಸಾಧ್ಯ ಇಲ್ಲ. ಶಿ ಟುಕ್ ದ ಡಾಗ್ ಫಾರ್ ಅ ವಾಕ್ ಅಂತ ಇದೆ. ಸೊ ಈಗ ಶಿ ಅನ್ನೋದು ಸಬ್ಜೆಕ್ಟ್ ಆಯ್ತು, ಸೊ ಇಲ್ಲಿ ಡಾಗ್ ಅನ್ನೋದು ಆಬ್ಜೆಕ್ಟ್ ಆಯ್ತು. ಆಬ್ಜೆಕ್ಟ್ ಯಾವಾಗ್ಲೂ ಕೊನೆಯಲ್ಲಿ ಇರುತ್ತೆ ಅಂತ ಅಲ್ಲ. ಸೊ ಇಲ್ಲಿ ಡಾಗ್ ಅನ್ನೋದು ಆಬ್ಜೆಕ್ಟ್, ಸೊ ಫಾರ್ ಅ ವಾಕ್ ಅನ್ನೋದು ಒಂದು ಪ್ರೆಪೋಸಿಷನಲ್ ಫ್ರೇಸ್ ಅದು. ಈಗ ನಮಗೆ ಆಕ್ಟಿವ್ ವೈಸ್ ಅಥವಾ ಪ್ಯಾಸಿವ್ ವೈಸ್ ಎರಡರಲ್ಲಿ ಒಂದು ಕರೆಕ್ಟ್ ಆಗಿದ್ರು ಕೂಡ ಸೆಲೆಕ್ಟ್ ಮಾಡಿ ಅಂತ ಕೇಳಿದಾನೆ. ಸೊ ಹಾಗಾದ್ರೆ ನೋಡ್ತಾ ಹೋಗೋಣ. ದ ಡಾಗ್ ವಾಸ್ ಟೇಕನ್ ಫಾರ್ ಅ ವಾಕ್ ಬೈ ಹರ್. ಸೊ ಇದು ನೋಡಿ ಕಂಪ್ಲೀಟ್ ಪ್ಯಾಸಿವ್ ವೈಸ್ ನಲ್ಲಿ ಇದೆ. ಸೊ ದ ಡಾಗ್ ಅನ್ನುವಂತಹ ಆಬ್ಜೆಕ್ಟ್ ಇಲ್ಲಿದೆ, ಹೌದಾ? ಅಂಡ್ ದೆನ್ ಅದ ನಂತರ ವಾಸ್ ಹೆಲ್ಪಿಂಗ್ ವರ್ಬ್ ಬಳಸಿದಾನೆ. ಟೇಕ್ ಅನ್ನುವಂತಹ ವರ್ಬ್ ನ ಥರ್ಡ್ ಫಾರ್ಮ್ ಇದೆ ಟೇಕನ್. ಅಂಡ್ ದೆನ್ ಫಾರ್ ಅ ವಾಕ್ ಅಂತ ಇದೆ. ಶಿ ಅನ್ನುವಂತಹ ಆಬ್ಜೆಕ್ಟ್ ಕೊನೆಯಲ್ಲಿ ಏನ್ ಬಂದಿದೆ, ಹರ್ ಅನ್ನುವಂತಹ ಆಬ್ಜೆಕ್ಟ್ ಪ್ರೋನೌನ್ ಬಂದಿದೆ. ಪ್ಯಾಸಿವ್ ವೈಸ್ ಅಂತ ನೋಡಿದ್ರೆ ಇದು 100% ಕರೆಕ್ಟ್ ಆಗಿದೆ ವಾಕ್ಯ. ಉಳಿದಿರುವಂತಹ ವಾಕ್ಯನು ಕೂಡ ನೋಡೋಣ. ಇಲ್ಲಿ ಆಕ್ಟಿವ್ ವೈಸ್ ನ ವಾಕ್ಯ ಇದ್ರೂ ಕೂಡ ಸೆಲೆಕ್ಟ್ ಮಾಡಿ ಅಂತ ಕೇಳಿದಾನೆ. ಕರೆಕ್ಟ್ ಇದ್ರೆ ಆಕ್ಟಿವ್ ವೈಸ್ ನ ವಾಕ್ಯ. ದ ಡಾಗ್ ಟುಕ್ ಹರ್ ಫಾರ್ ಅ ವಾಕ್. ನಾಯಿ ಅವಳನ್ನ ವಾಕಿಂಗ್ ಕರೆದುಕೊಂಡು ಹೋಯಿತು. ಸೊ ಇದು ಮೀನಿಂಗ್ಫುಲ್ ಆಗೋದಿಲ್ಲ. ನಾವು ನಾಯಿಗೆ ಕರ್ಕೊಂಡು ಹೋಗ್ತೀವಿ, ನಾಯಿ ನಮ್ಮನ್ನ ವಾಕಿಂಗ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗುತ್ತಾ? ದ ಡಾಗ್ ವಾಸ್ ಟುಕ್ ಫಾರ್ ಅ ವಾಕ್. ಸೊ ಇದು ನೀವು ಪ್ಯಾಸಿವ್ ವೈಸ್ ನೋಡ್ತಾ ಹೋದ್ರೆ ನೋಡಿ, ಇಲ್ಲಿ V2 ವರ್ಬ್ ಬಳಸಿದಾನೆ. ನಾನು ಹೇಳಿದ್ದೀನಿ ಪ್ಯಾಸಿವ್ ವೈಸ್ ನಲ್ಲಿ ಯಾವಾಗ್ಲೂ V3 ವರ್ಬೇ ಬಳಸ್ತೀವಿ. ಸೊ ಹಾಗಾಗಿ ಇದು ಕೂಡ ರಾಂಗ್. ಆಪ್ಷನ್ಸ್ ಎಲಿಮಿನೇಟ್ ಮಾಡ್ಲಿಕ್ಕೆ ಟೆಕ್ನಿಕ್ಸ್ ನಿಮ್ಗೆ ಗೊತ್ತಿದ್ರೆ, ದ ಡಾಗ್ ಟುಕ್ ಅ ವಾಕ್ ಬೈ ಹರ್. ಸೊ ಇದು ಕೂಡ ರಾಂಗ್ ಆಗುತ್ತೆ, ಯಾಕಂದ್ರೆ ಇದು ಮೀನಿಂಗ್ ಕೊಡ್ತಾ ಇಲ್ಲ. ದಿಸ್ ಇಸ್ ಮೀನಿಂಗ್ಲೆಸ್. ಸೊ ಆಪ್ಷನ್ ಎ ಬಿಕಮ್ಸ್ ದ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಎ ಬಿಕಮ್ಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಐಡೆಂಟಿಫೈ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್. 2021 ನಲ್ಲಿ ಕೇಳಿರುವಂತಹ ಪ್ರಶ್ನೆ. ಐಡೆಂಟಿಫೈ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್. ಐ ವಾಸ್ ಬಿಸಿ ಕ್ಲೀನಿಂಗ್ ದ ಹೌಸ್ ಇದೆಯಲ್ಲ, ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ವಾಕ್ಯ. ಸೊ ಇದರ ಪ್ಯಾಸಿವ್ ವೈಸ್ ಅನ್ನ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾನೆ. ಈಗ 4 ಆಪ್ಷನ್ಸ್ ನಿಮ್ಮ ಮುಂದೆ ಇವೆ. ಸೊ ನೀವು ಯಾವ ರೀತಿ ಆಪ್ಷನ್ಸ್ ಎಲಿಮಿನೇಟ್ ಮಾಡಬಹುದು ಅದನ್ನ ನೋಡಿ. ಆಪ್ಷನ್ಸ್ ಯಾವ ರೀತಿ ನೀವು ಇಲ್ಲಿ ಎಲಿಮಿನೇಟ್ ಮಾಡಬಹುದು ಅದು ವೆರಿ ಇಂಪಾರ್ಟೆಂಟ್. ಸೊ ಈಗ ನಿಮ್ಗೆ ಇಲ್ಲಿ ಗೊತ್ತಿದೆ, ವಾಸ್ ಇದೆ, ಕಂಟಿನ್ಯೂಸ್ ಟೆನ್ಸ್ ಇದೆ ಅಂದ್ರೆ ಏನ್ ಬರುತ್ತೆ ರೀ, ವಾಸ್ ವರ್ ಹೆಲ್ಪಿಂಗ್ ಬರುತ್ತೆ, ಹೌದಾ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ವಾಕ್ಯ ಕೊಟ್ಟಿದ್ದಾನೆ. ವಾಸ್ ವರ್ ಇವೇ 2 ಹೆಲ್ಪಿಂಗ್ ವರ್ಬ್ ಬರಬೇಕು, ಇದನ್ನ ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಇಲ್ಲಿ ಈಸ್ ಕೊಟ್ಟಿದ್ದಾನೆ ಅಂದ್ರೆ ಇದು ತಪ್ಪು, ತೆಗೆದಾಕ್ಬಿಡಿ. ಅದರ ನಂತರ ವಿಲ್ ಬಿ ಅಂತ ಇಲ್ಲಿ ಕೊಟ್ಟಿದ್ದಾನೆ, ಇದು ಕೂಡ ತಪ್ಪಾಗುತ್ತೆ. ನೋಡಿ, ಫಾಸ್ಟ್ ಆಗಿ ಕ್ವಶನ್ ಸಾಲ್ವ್ ಮಾಡುವಂತಹ ಮೆಥಡ್ ಇದು. ದ ಹೌಸ್ ವಾಸ್ ಕ್ಲೀನ್ಡ್ ಬೈ ಮೀ ಅಂತ ಇಲ್ಲಿದೆ. ಸೊ ಇಲ್ಲಿ ಕ್ಲೀನಿಂಗ್ ಅಂತ ಇದೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಒಂದು ನಾನು ನಿಮ್ಗೆ ಹೇಳಿದೆ, ಬೀಯಿಂಗ್ ಅನ್ನುವಂತಹ ವರ್ಡ್ ಅನ್ನ ನೀವು ಇಲ್ಲಿ ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗುತ್ತೆ ಅಂತ ಹೇಳಿ. ಸೊ ಇದರಲ್ಲಿ ಬೀಯಿಂಗ್ ಅನ್ನೋದು ಇಲ್ಲ. ಸೊ ಹಾಗಾದ್ರೆ ಇದು ಕೂಡ ತಪ್ಪು. ದ ಹೌಸ್ ವಾಸ್ ಬೀಯಿಂಗ್ ಕ್ಲೀನ್ಡ್ ಬೈ ಮೀ. ಆಪ್ಷನ್ ಸಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಈಸಿಲಿ ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡಬಹುದು. ಇವೆರಡು ಆದ್ರೂ ಏನು ನೋಡ್ಲೇ ಇಲ್ಲ, ಈಸ್ ವಿಲ್ ಬಿ ನೋಡಿ ತೆಗೆದಾಕ್ಬಿಟ್ಟೆ, ಎಲಿಮಿನೇಟ್ ಮಾಡಿದ್ವಿ. ಉಳಿದು 2 ಆಪ್ಷನ್ಸ್ ಕನ್ಫ್ಯೂಸಿಂಗ್ ಇದ್ವು. ಅದರಲ್ಲಿ ಒಂದು ಎಕ್ಸ್ಟ್ರಾ ಪಾಯಿಂಟ್ ನನಗೆ ಗೊತ್ತಿತ್ತು, ಬೀಯಿಂಗ್ ಬರಲೇಬೇಕು ಅಂತ ಹೇಳಿ. ಸೊ ಬೀಯಿಂಗ್ ಇಲ್ಲಿ ಇರ್ಲಿಲ್ಲ. ಸೊ ಹಾಗಾಗಿ ಇದನ್ನ ತೆಗೆದಾಕಿದ್ವಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3. ಸೊ ಪ್ಯಾಸಿವ್ ವೈಸ್ ಯಾವಾಗ ಬಳಸಬೇಕು ಅದನ್ನ ನಿಮಗೆ ಕಲಿಸಿದ್ದೀನಿ. ಸೊ ಇವು ಎಕ್ಸಾಮ್ ನಲ್ಲಿ ಕೇಳಿರುವಂತಹ 2024 ನಲ್ಲಿ ಕೇಳಿರುವಂತಹ ಪ್ಯಾಸಿವ್ ವೈಸ್ ನ ಕ್ವಶನ್ಸ್ ಗಳು. ಅಂಡ್ ನಾನು ನಿಮಗೆ ಕೆಲವೊಂದು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಈಗ ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೊ ಯಾವಾಗ ನಾವು ಪ್ಯಾಸಿವ್ ವೈಸ್ ಬಳಸ್ತೀವಿ ಅದನ್ನ ಆಲ್ರೆಡಿ ನಿನ್ನೆ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಯಾಸಿವ್ ವೈಸ್ ಅನ್ನ ಯಾವಾಗ ಬಳಸ್ತೀವಿ, ಯಾರು ಆಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅಂದಾಗ ನಾವು ಪ್ಯಾಸಿವ್ ವೈಸ್ ಅನ್ನ ಬಳಸ್ತೀವಿ. ಅದನ್ನ ಕ್ವಿಕ್ ಆಗಿ ಇನ್ನೊಂದೆರಡು ಎಕ್ಸಾಂಪಲ್ಸ್ ನಿಮಗೆ ಕೊಡೋದಾದ್ರೆ, ಇಲ್ಲಿ ನೋಡಿ, ಮೈ ಬೈಸಿಕಲ್ ವಾಸ್ ಸ್ಟೋಲನ್. ನನ್ನ ಬೈಸಿಕಲ್ ಸೈಕಲ್ ಅನ್ನ ಕಳ್ಳತನ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಗೊತ್ತಿಲ್ಲ, ಅವಾಗ ನಾವು ಪ್ಯಾಸಿವ್ ವೈಸ್ ಬಳಸ್ತೀವಿ. ಅದೇ ರೀತಿ ದ ವಿಂಡೋ ಹ್ಯಾಸ್ ಬಿನ್ ಬ್ರೋಕನ್. ಅನ್ಕೊಳ್ಳಿ ನೀವು ಮನೆ ಬಿಟ್ಟು ಎಲ್ಲೋ ಹೋಗಿದ್ದೀರಾ ಶಾಪಿಂಗ್ ಮಾಡ್ಲಿಕ್ಕೆ, ಯಾರೋ ನಿಮ್ಮ ಮನೆಯ ವಿಂಡೋ ಅನ್ನ ಬ್ರೇಕ್ ಮಾಡಿದ್ದಾರೆ, ಮುರಿದಿದ್ದಾರೆ. ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ನಾವು ಪ್ಯಾಸಿವ್ ವೈಸ್ ಅನ್ನ ಬಳಸಿ ವಾಕ್ಯಗಳನ್ನ ಹೇಳ್ತೀವಿ. ಸೊ ಈ ರೀತಿ ನಾವು ಪ್ಯಾಸಿವ್ ವೈಸ್ ಯಾವಾಗ ಬಳಸ್ತೀವಿ, ಆಕ್ಷನ್ ಯಾರು ಮಾಡಿದ್ದಾರೆ ಅದು ಗೊತ್ತಿಲ್ಲದೆ ಇದ್ದಾಗ. ಅಂಡ್ ಸೆಕೆಂಡ್ ಒನ್, ಆಕ್ಷನ್ ಯಾರು ಮಾಡಿದರೆ ಅದು ಇಂಪಾರ್ಟೆಂಟ್ ಇಲ್ಲದೆ ಇದ್ದಾಗ ಕೂಡ ಬಳಸ್ತೀವಿ. ಅದಕ್ಕೆ ಎಕ್ಸಾಂಪಲ್ಸ್ ನಿನ್ನೆ ಕೊಟ್ಟಿದ್ದೀನಿ, ಮತ್ತೆ ರಿಪೀಟ್ ಮಾಡೋದು ಬೇಡ ಅಂತ ಅನ್ಸುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳಿ, ದ ಬ್ರಿಡ್ಜ್ ವಾಸ್ ಬಿಲ್ಟ್ ಇನ್ 1927. ಸೊ ನೀವೇನಾದ್ರೂ ದೊಡ್ಡ ದೊಡ್ಡ ಬ್ರಿಡ್ಜ್ ಗಳನ್ನ ನೋಡಿರ್ಬಹುದು. ಈ ಬ್ರಿಡ್ಜ್ ಅನ್ನ 1927ರಲ್ಲಿ ಕಟ್ಟಲಾಗಿದೆ. ಯಾರು ಕಟ್ಟಿದ್ದಾರೆ ಅದು ಬೇಕಾಗಿಲ್ಲ, ಅಥವಾ ಅದು ಇಂಪಾರ್ಟೆಂಟ್ ಇರೋದಿಲ್ಲ. ಸೊ ಯಾವಾಗ ಕಟ್ಟಲಾಗಿದೆ,
ಅದನ್ನ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಪ್ಯಾಸಿವ್ ವಾಯ್ಸ್ ನ ವಾಕ್ಯವನ್ನ ಬಳಸಿ ಈ ರೀತಿ. ಸೊ ಇವು ಎಕ್ಸಾಂಪಲ್ಸ್ ಗಳನ್ನ ನೀವಿಲ್ಲಿ ನೋಡ್ಕೋಬಹುದು. ತುಂಬಾ ಸಿಂಪಲ್ ಆಗಿರುವಂತಹ ಎಕ್ಸಾಂಪಲ್ಸ್ ಗಳು. ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ನೋ ಪ್ಯಾಸಿವ್ ವಾಯ್ಸ್ ವೆನ್ ದೇರ್ ಇಸ್ ನೋ ಆಬ್ಜೆಕ್ಟ್. ಒಂದು ವಾಕ್ಯದಲ್ಲಿ ಆಬ್ಜೆಕ್ಟ್ ಇಲ್ಲ ಅಂದ್ರೆ ಅದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಶಿ ಸ್ಲೀಪ್ಸ್, ಅವಳು ಮಲಗುತ್ತಾಳೆ. ಸೊ ಇದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೇಂಜ್ ಮಾಡ್ತೀರಾ? ಮಾಡಿ, ಪ್ರಯತ್ನ ಮಾಡಿ. ಈಗ ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಮೊದಲು ನಮ್ಗೆ ಏನ್ ಬೇಕ್ರಿ? ಆಬ್ಜೆಕ್ಟ್ ಬೇಕು. ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ತರಬೇಕು. ಸೊ ಇಲ್ಲಿ ಆಬ್ಜೆಕ್ಟೇ ಇಲ್ಲ, ಈಗ ಅದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ರೀತಿ ನೋಡಿ, ದೇ ಆರ್ ಡ್ಯಾನ್ಸಿಂಗ್ ಅಂತ ಇದೆ, ವರ್ಬ್ ಇದೆ ಬಟ್ ಆಬ್ಜೆಕ್ಟ್ ಇಲ್ಲ. ಸೊ ಈಗ ಆಬ್ಜೆಕ್ಟ್ ಇಲ್ಲ ಅಂದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ದ ಬರ್ಡ್ಸ್ ಸಿಂಗ್ ಇನ್ ದ ಮಾರ್ನಿಂಗ್. ಸೊ ಇದು ಕೊನೆಯಲ್ಲಿರೋದು ಇನ್ ದ ಮಾರ್ನಿಂಗ್ ಆಬ್ಜೆಕ್ಟ್ ಅಲ್ಲ ರೀ. ಸೊ ಅದು ಒಂದು ಪ್ರೆಪೋಸಿಷನಲ್ ಫ್ರೇಸ್, ಟೈಮಿಂಗ್ ಅನ್ನ ತೋರಿಸ್ತಾ ಇದೆ. ಸೊ ವರ್ಬ್ ಮಾತ್ರ ಇದೆ, ಆಬ್ಜೆಕ್ಟ್ ಇಲ್ಲ. ಸೊ ಹಾಗಾಗಿ we cannot convert it to passive voice. And let's have a look at the fourth one. The sun rises in the east. So again, in the east is not an object. This is a prepositional phrase. So we cannot convert this sentence to passive voice. So the point is, when we don't have an object in a sentence, we cannot convert it to passive voice. The point is clear. Now we will have a quiz. It's kind of a quiz. You can say it's for practice questions that I have prepared for you so that you can understand this topic very well, right? So let's have a look at the first question. Active voice na vakya ide, they built a new bridge. Most of the times questions ಕೇಳಿದ್ದಾರೆ active voice ನ ವಾಕ್ಯ ಕೊಟ್ಟು passive voice ಅಲ್ಲೇ ಚೇಂಜ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಅಂತಹ questions ನಾನು ಪ್ರಿಪೇರ್ ಮಾಡಿದ್ದೀನಿ. So we don't have an instruction for each question here. So directly I have given an active voice sentence. So you just need to find the correct passive voice sentence for that particular sentence. Got it? ಸೊ ಬನ್ನಿ ಈಗ ನೋಡ್ತಾ ಹೋಗೋಣ. ದೇ ಬಿಲ್ಟ್ ಅ ನ್ಯೂ ಬ್ರಿಡ್ಜ್ ಅಂತ ಇದೆ, ಅವರು ಒಂದು ಹೊಸ ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ. ಸೊ ಇದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಯಾವ ರೀತಿ ಚೇಂಜ್ ಮಾಡ್ತೀರಾ ನೋಡಿ. ಆಪ್ಷನ್ ಎ ಇದೆ, ಅ ನ್ಯೂ ಬ್ರಿಡ್ಜ್ ವಾಸ್ ಬೀಂಗ್ ಬಿಲ್ಟ್ ಬೈ ದೆಮ್. 4 ಆಪ್ಷನ್ಸ್ ಇವೆ. ಕರೆಕ್ಟ್ ಆನ್ಸರ್ ಕ್ವಿಕ್ ಆಗಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅದನ್ನ ತೋರಿಸ್ತೇನೆ. ಸೊ ಇದು ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ, ಯಾಕಂದ್ರೆ ಇದು ವರ್ಬ್ ನ ಸೆಕೆಂಡ್ ಫಾರ್ಮ್ ಇಲ್ಲಿ ಇದೆ. ಸೊ ಇದರಿಂದ ನನಗೆ ಏನ್ ಗೊತ್ತಾಯ್ತು, ಇಲ್ಲಿ ವಾಸ್ ಮತ್ತು ವರ್ ಅನ್ನುವಂತ ಹೆಲ್ಪಿಂಗ್ ವರ್ಬೇ ಬಳಕೆ ಆಗಬೇಕು. ವಾಸ್ ಮತ್ತು ವರ್ ಅನ್ನುವಂತ ಹೆಲ್ಪಿಂಗ್ ವರ್ಬೇ ಬಳಕೆ ಆಗಬೇಕು. ಸೊ ಹಾಗಾದ್ರೆ ಇಲ್ಲಿ ವಾಸ್ ವರ್ ಎಲ್ಲಿ ಇಲ್ಲ ಅದು ಕರೆಕ್ಟ್ ಆನ್ಸರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ನೋಡಿ, ಈಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಹಾಗಾದ್ರೆ ಇದು ಕರೆಕ್ಟ್ ಆನ್ಸರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ವಾಸ್ ವರ್ ಅನ್ನುವಂತ ಹೆಲ್ಪಿಂಗ್ ವರ್ಬೇ ಇಲ್ಲ. ಸೊ ಹಾಗಾದ್ರೆ ದಿಸ್ ಕೆನಾಟ್ ಬಿ ದ ಕರೆಕ್ಟ್ ಆನ್ಸರ್. ವಾಸ್ ಇವೆರಡರಲ್ಲೂ ಇವೆ. ಫೈನ್, ವಾಸ್ ಎರಡರಲ್ಲೂ ಇವೆ. ಅಂಡ್ ದೆನ್ ನೋಡೋಣ ಎಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಹೇಳಿ. ದೀಸ್ ಆರ್ ದ 2 ಆಪ್ಷನ್ಸ್ ವಿಚ್ ವಿ ಆರ್ ಕನ್ಫ್ಯೂಸ್ಡ್ ಬಿಟ್ವೀನ್. ಸೊ ನಾವ್ ಇಲ್ಲಿ ಫೈಂಡ್ ದ ರೈಟ್ ಆನ್ಸರ್. ವಿಲ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ನಮ್ಗೆ ಏನ್ ಬೇಕ್ರಿ? ಹೆಲ್ಪಿಂಗ್ ವರ್ಬ್ ಬೇಕು. ಸೊ ಈಗ ಹೆಲ್ಪಿಂಗ್ ವರ್ಬ್ ವಾಸ್ ವರ್. ಈಗ ಬ್ರಿಡ್ಜ್, ಅ ನ್ಯೂ ಬ್ರಿಡ್ಜ್ ಅನ್ನೋದು ಸಬ್ಜೆಕ್ಟ್. ಸೊ ಇದು ಸಿಂಗ್ಯುಲರ್. ಸೊ ಹಾಗಾಗಿ ಎರಡರಲ್ಲಿ ಕೂಡ ವಾಸ್ ಕರೆಕ್ಟ್ ಇದೆ. ವಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬೇ ಬರಬೇಕು. ಸೊ ಅದರ ನಂತರ ಇಲ್ಲಿ ಬೀಯಿಂಗ್ ಅಂತ ಇದೆ, ಇಲ್ಲಿ ಬೀಯಿಂಗ್ ಅಂತ ಇಲ್ಲ. ಸೊ ಈಗ ಇಲ್ಲಿ ಬೀಯಿಂಗ್ ಬಳಸಬೇಕಾ? ಇದು ಪಾಸ್ಟ್ ಸಿಂಪಲ್ ಟೆನ್ಸ್ ನ ವಾಕ್ಯ. ಪಾಸ್ಟ್ ಸಿಂಪಲ್ ಟೆನ್ಸ್ ನ ವಾಕ್ಯದಲ್ಲಿ ಬೀಯಿಂಗ್ ಬಳಸೋದಿಲ್ಲ. ಪಾಸ್ಟ್ ಕಂಟಿನ್ಯೂಸ್ ಇದ್ರೆ ಮಾತ್ರ ಬೀಯಿಂಗ್ ಬಳಸ್ತೇವಿ. ಸೊ ಹಾಗಾದ್ರೆ ಇಲ್ಲಿ ನಮಗೆ ಬೀಯಿಂಗ್ ಬಳಸಬಾರ್ದು. ಸೊ ಹಾಗಾದ್ರೆ ಬೀಯಿಂಗ್ ಇಲ್ಲಿ ಎಕ್ಸ್ಟ್ರಾ ಹಾಕಿದಾನೆ. ಸೊ ಹಾಗಾದ್ರೆ ಇದು ತಪ್ಪಾಗುತ್ತೆ. ಉಳಿತು ಆಪ್ಷನ್ ಬಿ, ಅದೇ ಕರೆಕ್ಟ್ ಆನ್ಸರ್ ಆಗ್ಬೇಕು. ಒಂದ್ಸಲ ನೋಡ್ಕೊಳ್ಳಿ. ಅ ನ್ಯೂ ಬ್ರಿಡ್ಜ್ ಅನ್ನೋದು ಸಬ್ಜೆಕ್ಟ್ ನಲ್ಲಿ ಇದೆಯಾ? ಅ ನ್ಯೂ ಬ್ರಿಡ್ಜ್. ಅದರ ನಂತರ ವಾಸ್ ಹೆಲ್ಪಿಂಗ್ ವರ್ಬ್. ಬಿಲ್ಟ್ ಅನ್ನುವಂತಹ ವರ್ಬ್ ಇದೆಯಲ್ಲ, ಇದರ V2 ಅಂಡ್ V3 ಎರಡು ಸೇಮ್ ಇರುತ್ತೆ. ಸೊ ಅದೇ V3 ಇಲ್ಲಿದೆ. ಅಂಡ್ ದೇ ಅನ್ನುವಂತಹ ಪ್ರೊನೌನ್ ಅನ್ನ ಆಬ್ಜೆಕ್ಟ್ ನಲ್ಲಿ ಹಾಕಿದಾಗಿದೆ, ಬೈ ದೆಮ್ ಅಂತ ಹೇಳಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡನ್. ನೆಕ್ಸ್ಟ್ ಕ್ವಶನ್. ದ ಟೀಚರ್ ಎಕ್ಸ್ಪ್ಲೈನ್ಡ್ ದ ಲೆಸನ್ ಅನ್ನುವಂತಹ ವಾಕ್ಯ ಇದೆ. ಅಗೇನ್ ಯಾವ ಟೆನ್ಸ್ ಅಲ್ಲಿ ಇದೆ ರೀ? ಸೊ ನೋಡಿ, ಸಬ್ಜೆಕ್ಟ್ V2 ಆಬ್ಜೆಕ್ಟ್ ಇದೆ, ಪಾಸ್ಟ್ ಸಿಂಪಲ್ ನ ವಾಕ್ಯ. ಸೊ ಹಾಗಾದ್ರೆ ಅಗೇನ್ ಇಲ್ಲಿ ವಾಸ್ ಮತ್ತು ವಾಸ್ ಅಂಡ್ ವರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬೇ ಬರಬೇಕು. ವಾಸ್ ಅಂಡ್ ಅಥವಾ ವರ್ ಬರುತ್ತೆ. ಸಬ್ಜೆಕ್ಟ್ ನ ಮೇಲೆ ಡಿಪೆಂಡ್ ಆಗುತ್ತೆ, ವಾಸ್ ಬರುತ್ತೋ ವರ್ ಬರುತ್ತೋ ಅಂತ. ಇಲ್ಲಿ ಎರಡು ಬಂದ್ರೆ ಕರೆಕ್ಟ್ ಅಲ್ಲ, ಎರಡರಲ್ಲಿ ಒಂದೇ ಬರುತ್ತೆ. ಸೊ ಈಗ ವಾಸ್ ವರ್ ಎಲ್ಲೆಲ್ಲಿ ಇದೆ ನೋಡಿ. ವಾಸ್ ಇಲ್ಲಿ ಇದೆ, ವಾಸ್ ಇಲ್ಲಿದೆ. ಸೊ ಇದರಲ್ಲಿ ವಾಸ್ ಇಲ್ಲ, ಈಸ್ ಇದೆ. ಸೊ ಹಾಗಾದ್ರೆ ಈ ಆಪ್ಷನ್ ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಇಟ್ ಕ್ಯಾನ್ ನಾಟ್ ಬಿ ದ ಕರೆಕ್ಟ್ ಆನ್ಸರ್. ದೆನ್ ಇದರಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬೇ ಇಲ್ಲ. ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಹೆಲ್ಪಿಂಗ್ ವರ್ಬ್ ಇರಲೇಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಅದು ಪ್ಯಾಸಿವ್ ವಾಯ್ಸ್ ನ ವಾಕ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ವಾಸ್ ಎರಡರಲ್ಲಿ ಕೂಡ ಇದೆ. ಇಲ್ಲಿ ನೋಡಿ, ಆಬ್ಜೆಕ್ಟ್ ದ ಲೆಸನ್ ಸಿಂಗ್ಯುಲರ್. ಸೊ ದ ಲೆಸನ್ ಜೊತೆಯಲ್ಲಿ ವಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಸೊ ದ ಲೆಸನ್ ವಾಸ್ ಇದೆ, ಇಲ್ಲಿಯೂ ಕೂಡ ದ ಲೆಸನ್ ವಾಸ್ ಇದೆ. ಅಂಡ್ ದೆನ್ ವರ್ಬ್ ಬರಬೇಕು. ಎಕ್ಸ್ಪ್ಲೇನ್ಡ್ ಅನ್ನುವಂತಹ ವರ್ಬ್ ಇದೆಯಲ್ಲ, ಇದರ V2 ಅಂಡ್ V3 ಸೇಮ್ ಇರುತ್ತೆ. ಇದು ಆಲ್ರೆಡಿ V2 V3 ಅಲ್ಲೇ ಇದೆ. ಸೊ ಈಗ ಎಕ್ಸ್ಪ್ಲೇನ್ಡ್ ಅನ್ನೋದು ಇಲ್ಲಿ ಇದೆ, ಬಟ್ ಇಲ್ಲಿ ನೋಡಿ ಎಕ್ಸ್ಪ್ಲೇನ್ಸ್ ಅಂತ ಇದೆ. ವರ್ಬ್ ನ ಮೊದಲನೇ ಫಾರ್ಮ್ ಇದೆ. ಸೊ ಹಾಗಾದ್ರೆ ಇದು ತಪ್ಪು. ಆಪ್ಷನ್ ಬಿ ಕೂಡ ರಾಂಗ್ ಆಯ್ತು. ಆಪ್ಷನ್ ಎನೇ ಕರೆಕ್ಟ್ ಆನ್ಸರ್ ಆಗ್ಲಿಕ್ಕೆ ಸಾಧ್ಯ. ದ ಲೆಸನ್ ಅನ್ನುವಂತಹ ಆಬ್ಜೆಕ್ಟ್ ಬಂದಿದೆ, ವಾಸ್ ಹೆಲ್ಪಿಂಗ್ ವರ್ಬ್ ಇಲ್ಲಿದೆ, ಎಕ್ಸ್ಪ್ಲೇನ್ಡ್ ನ V3 ಫಾರ್ಮ್ ಎಕ್ಸ್ಪ್ಲೇನ್ಡ್ ಬೈ ದ ಟೀಚರ್. ಸಬ್ಜೆಕ್ಟ್ ಏನಾಗಿದೆ ಆಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ಬಂದಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ಕ್ವಶನ್ ನಂಬರ್ 3, ದೇ ಕಂಡಕ್ಟ್ ಮೀಟಿಂಗ್ಸ್ ಆನ್ ಮಂಡೇಸ್ ಅಂತ ಇದೆ. ದೇ ಕಂಡಕ್ಟ್ ಮೀಟಿಂಗ್ಸ್ ಆನ್ ಮಂಡೇಸ್. ಸ್ಟೆಪ್ ಏನು? ಸ್ಟೆಪ್ ನಂಬರ್ 1, ಯಾವ ಟೆನ್ಸ್ ನಲ್ಲಿ ಇದೆ ಅದನ್ನ ನೋಡ್ಕೊಳ್ಳಿ. ಟೆನ್ಸ್ ಯಾವುದು ಅದನ್ನ ನೀವು ಫಸ್ಟ್ ಇಲ್ಲಿ ಗುರುತಿಸಬೇಕು. ಯಾವ ಟೆನ್ಸ್ ಅಲ್ಲಿ ಇದೆ ಈ ವಾಕ್ಯ? ಈ ವಾಕ್ಯ ಇದೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ. ಸೊ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ಯಾವ ಹೆಲ್ಪಿಂಗ್ ವರ್ಬ್ ನಾವಿಲ್ಲಿ ಬಳಸಬೇಕು. ಸೊ ಇಲ್ಲಿ ನಾವು ಈಸ್, ಆಮ್, ಆರ್ ಅನ್ನುವಂತಹ 3 ಹೆಲ್ಪಿಂಗ್ ವರ್ಬ್ಸ್ ಗಳಲ್ಲಿ ಯಾವುದು ಕರೆಕ್ಟ್ ಅಂಡ್ ಸೂಟೇಬಲ್ ಆಗುತ್ತೆ ಅದನ್ನ ಬಳಸಬೇಕಾಗುತ್ತೆ. ಈಗ ಇದರಲ್ಲಿ ಈಸ್, ಆಮ್, ಆರ್ ಎಲ್ಲೆಲ್ಲಿ ಇದೆ ನೋಡಿ. ಸೊ ಇಲ್ಲಿ ವರ್ ಅಂತ ಇದೆ. ಸೊ ವರ್ ಇದೆ ಅಂದ್ರೆ ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನ ಎಲಿಮಿನೇಟ್ ಮಾಡುವುದು ಅಂದ್ರೆ ತೆಗೆದು ಹಾಕ್ಬಿಡೋದು. ಈಸಿ ಆಗುತ್ತೆ ಕರೆಕ್ಟ್ ಆನ್ಸರ್ ಹುಡುಕೋದು. ಸೊ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ದೇ ಕಂಡಕ್ಟ್ ಮೀಟಿಂಗ್ಸ್ ಆನ್ ಮಂಡೇ. ಸೊ ಹೆಲ್ಪಿಂಗ್ ವರ್ಬ್ ಇರಲೇಬೇಕು ಪ್ಯಾಸಿವ್ ವಾಯ್ಸ್ ನ ವಾಕ್ಯದಲ್ಲಿ, ಅದನ್ನು ತೆಗೆದುಹಾಕಿ. ಇನ್ನ ಉಳಿತು ಮೀಟಿಂಗ್ಸ್ ಆರ್ ಅಂತ ಇಲ್ಲಿಯೂ ಕೂಡ ಇದೆ, ಮೀಟಿಂಗ್ಸ್ ಆರ್ ಅಂತ ಇಲ್ಲಿಯೂ ಕೂಡ ಇದೆ. ಈಗ ಇದರಲ್ಲಿ ಆಬ್ಜೆಕ್ಟ್ ಯಾವ್ದ್ರಿ? ಆನ್ ಮಂಡೇಸ್ ಕೊನೆಯಲ್ಲಿ ಇರುವಂತಹ ಪದಾನೇ ಆಬ್ಜೆಕ್ಟ್ ಆಗೋದಿಲ್ಲ ರೀ. ವರ್ಬ್ ನ ನಂತರ ಬರುವಂತಹ ಒಂದು ಪದ ಆಬ್ಜೆಕ್ಟ್ ಆಗುತ್ತೆ. ಸೊ ಮೀಟಿಂಗ್ಸ್ ಅನ್ನೋದು ಇಲ್ಲಿ ಏನು? ಆಬ್ಜೆಕ್ಟ್. ಈಗ ಆಬ್ಜೆಕ್ಟ್ ನಾವು ಸಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ತರಬೇಕು. ಇದು ಪ್ಲೂರಲ್ ಅಂದ್ರೆ ಬಹುವಚನ. ಸೊ ನಾವೀಗ ಇಲ್ಲಿ ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಇದರ ಜೊತೆ ಬಳಸಬೇಕು. ಮೀಟಿಂಗ್ಸ್ ಆರ್ ಇಲ್ಲಿಯೂ ಕೂಡ ಇದೆ, ಮೀಟಿಂಗ್ಸ್ ಆರ್ ಇಲ್ಲಿಯೂ ಕೂಡ ಇದೆ. ಸೊ ವರ್ಬ್ ಇದೆಲ್ಲ V1 ನಲ್ಲಿದೆ, ಇದರ V3 ಫಾರ್ಮ್ ನಮಗೆ ಬೇಕು ಅಂದ್ರೆ ಕಂಡಕ್ಟೆಡ್ ಅನ್ನುವಂತಹ ವರ್ಬ್ ನ ಫಾರ್ಮ್ ಬೇಕು. ಸೊ ಇಲ್ಲಿ ಕಂಡಕ್ಟೆಡ್ ಅಂತ ಇದೆ. ಸೊ ಇಲ್ಲಿ ಕೇವಲ ಕಂಡಕ್ಟ್ ಅಂತ ಇದೆ. ಸೊ ಹಾಗಾದ್ರೆ ಇದು ತಪ್ಪು. ಆಪ್ಷನ್ ಸಿ ಕೂಡ ರಾಂಗ್. ಓನ್ಲಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಮೀಟಿಂಗ್ಸ್ ಆರ್ ಕಂಡಕ್ಟೆಡ್ ಯಾರಿಂದ? ಬೈ ದೆಮ್, ಅವರಿಂದ, ಆನ್ ಮಂಡೇಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ರೀತಿ ಆಪ್ಷನ್ಸ್ ಎಲಿಮಿನೇಟ್ ಮಾಡಿ. ಎಲ್ಲ ಆಪ್ಷನ್ಸ್ ಕರೆಕ್ಟ್ ಆಗಿ ನೋಡ್ತಾ ಹೋಗ್ಬೇಕಂತ ಏನೂ ಇಲ್ಲ. ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಬೇಗ ಬೇಗ ಆಪ್ಷನ್ಸ್ ಎಲಿಮಿನೇಟ್ ಮಾಡಿ ಫಾಸ್ಟ್ ಆಗಿ ಆನ್ಸರ್ ಅನ್ನ ನೀವೇನ್ ಮಾಡಬಹುದು? ಹುಡುಕಬಹುದು. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 4, ದ ಕಂಪನಿ ಪಬ್ಲಿಷಸ್ ಅ ಮಂತ್ಲಿ ನ್ಯೂಸ್ ಲೆಟರ್ ಅಂತ ಇದೆ. ಇದು ಯಾವ ಟೆನ್ಸ್ ಅಲ್ಲಿ ಇದೆ ರೀ? ದ ಕಂಪನಿ ಪಬ್ಲಿಷಸ್ ಅ ಮಂತ್ಲಿ ನ್ಯೂಸ್ ಲೆಟರ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ. ಸೊ ಹಾಗಾದ್ರೆ ಇಲ್ಲಿ ಈಸ್, ಆಮ್, ಆರ್ ಅನ್ನುವಂತಹ 3 ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನಾವು ಬಳಸ್ತೀವಿ. ಈಸ್, ಆಮ್, ಆರ್ ಅನ್ನುವಂತಹ 3 ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಸ್ತೀವಿ. ಈಗ ನೋಡೋಣ ಎಲ್ಲೆಲ್ಲಿ ಈಸ್, ಆಮ್, ಆರ್ ಇದೆ ಅಂತ ಹೇಳಿ. ಸೊ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ನನಗೆ ಕಾಣಿಸ್ತಾ ಇಲ್ಲ. ದ ಕಂಪನಿ ಪಬ್ಲಿಷಸ್ ಅ ಮಂತ್ಲಿ ನ್ಯೂಸ್ ಲೆಟರ್. ಸೊ ಹಾಗಾದ್ರೆ ದಿಸ್ ಕೆನಾಟ್ ಬಿ ದ ರೈಟ್ ಆನ್ಸರ್ ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಆನ್ ಹೆಲ್ಪಿಂಗ್ ವರ್ಬ್. ಅ ಸೆಂಟೆನ್ಸ್ ಮಸ್ಟ್ ಹ್ಯಾವ್ ಅ ಹೆಲ್ಪಿಂಗ್ ವರ್ಬ್ ಇಫ್ it considered to be a passive voice sentence. Passive voice ಅನ್ನಿಸ್ಕೋಬೇಕಂದ್ರೆ it should and it must have a helping verb. Then ನೋಡಿ question number 2, option 2, a monthly newsletter publishes by the company. Again ಇದರಲ್ಲಿ helping verb ಇಲ್ಲ. ಸೊ ಆಪ್ಷನ್ ಬಿ ಕೂಡ ತೆಗೆದು ಹಾಕಿ. ಇನ್ನು ಮೂರನೇದಾಗಿ ನೋಡಿ, ಮೂರನೇ ವಾಕ್ಯದಲ್ಲಿ ಈಸ್ ಇದೆ, 4ನೇ ವಾಕ್ಯದಲ್ಲಿ ಕೂಡ ಈಸ್ ಇದೆ. ಸೊ ಒಂದ್ಸಲ ನೋಡೋಣ ಎಲ್ಲಿ ಹೆಲ್ಪಿಂಗ್ ವರ್ಬ್ ಕರೆಕ್ಟ್ ಇದೆ ಅಂತ ಹೇಳಿ. ಅ ಮಂತ್ಲಿ ನ್ಯೂಸ್ ಲೆಟರ್ ಅನ್ನೋದು ಆಬ್ಜೆಕ್ಟ್. ಸೊ ಅದು ಸಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ಬರುತ್ತೆ, ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. A monthly newsletter is, and then ಇಲ್ಲಿ being ಅಂತ ಇದೆ. ಸೊ ಇಲ್ಲಿ being ಬಳಸಬೇಕಾ? ಇದು ಪ್ರೆಸೆಂಟ್ ಸಿಂಪಲ್ ನ ವಾಕ್ಯ. ಇಲ್ಲಿ being ನ ಅವಶ್ಯಕತೆ ಇಲ್ಲ. ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ being ಅನ್ನ ಬಳಸ್ತೇವೆ. ಸೊ ಹಾಗಾದ್ರೆ ಇಲ್ಲಿ being ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಸೊ ದಿಸ್ ಮೇಕ್ಸ್ ದ ಸೆಂಟೆನ್ಸ್ ಇನ್ಕರೆಕ್ಟ್. ಆಪ್ಷನ್ ಡಿ ಬಿಕಮ್ಸ್ ದ ರೈಟ್ ಆನ್ಸರ್. ಅ ಮಂತ್ಲಿ ನ್ಯೂಸ್ ಲೆಟರ್ ಈಸ್ ಪಬ್ಲಿಷ್ಡ್ ನ V3 ಪಬ್ಲಿಷ್ಡ್ ಬೈ ದ ಕಂಪನಿ ಎನ್ನುವಂತಹ ಸಬ್ಜೆಕ್ಟ್ ಆಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ಬಂದಿದೆ. ಈ ರೀತಿ ಕ್ವಿಕ್ ಆಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ನೀವೇ ನಿಮ್ ಕಡೆಯಿಂದ ಸಾಲ್ವ್ ಮಾಡಿ ವಿಡಿಯೋನ ಪಾಸ್ ಮಾಡಿ. ಕ್ವಶನ್ ನಂಬರ್ 5, ದ ಶೆಫ್ ಈಸ್ ಪ್ರಿಪೇರಿಂಗ್ ಅ ಸ್ಪೆಷಲ್ ಡಿಶ್ ಅಂತ ಇದೆ. ಸೊ ಯಾವ ಟೆನ್ಸ್ ಇದು? ಪ್ರೆಸೆಂಟ್ ಕಂಟಿನ್ಯೂಸ್ ಬಂದಾಗ ಸೊ ಅಲ್ಲಿ ಈಸ್, ಆಮ್, ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಈಸ್, ಆಮ್, ಆರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ನ ಜೊತೆಯಲ್ಲಿ ಪ್ಲಸ್ ಬೀಯಿಂಗ್ ಅನ್ನುವಂತಹ ವರ್ಡ್ ಕೂಡ ಏನಾಗುತ್ತೆ ಅಲ್ಲಿ ಆಡ್ ಆಗುತ್ತೆ. ಸೊ ಹಾಗಾದ್ರೆ ನೀವು ಇಲ್ಲಿ ಏನ್ ಮಾಡಬಹುದು? ಬೀಯಿಂಗ್ ಎಲ್ಲೆಲ್ಲಿ ಇಲ್ಲ ಅದನ್ನ ತೆಗೆದು ಹಾಕ್ಬಿಡ್ಬೋದು. ಸಿಂಪಲ್. ಇಲ್ಲಿ ನೋಡಿ ಈಸ್ ಇದೆ ಬಟ್ ಬೀಯಿಂಗ್ ಇಲ್ಲ. ಸೊ ಹಾಗಾದ್ರೆ ಆಪ್ಷನ್ ಎ ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ವಾಸ್ ಇನ್ಕರೆಕ್ಟ್ ಹೆಲ್ಪಿಂಗ್ ವರ್ಬ್ ಇದೆ, ಇದು ಕೂಡ ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ಇದರಲ್ಲಿ ಮೂರನೇ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಕಾಣಿಸ್ತಾ ಇಲ್ಲ ನನಗೆ. ದ ಶೆಫ್ ಪ್ರಿಪೇರ್ಸ್ ಅ ಸ್ಪೆಷಲ್ ಡಿಶ್. ಸೊ ಹಾಗಾದ್ರೆ ದಿಸ್ ಕೆನಾಟ್ ಬಿ ದ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಮಾತ್ರ ಉಳಿತು, ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. A special dish is being prepared by the chef. Next question. Question number 6. She is writing a report. Again present continuous tense na vakya. So hagadre is, am, are helping verb barbeku. Is, am, are. So is, am, are na joteli ಏನು ಬರಬೇಕ್ರಿ? being ಅನ್ನುವಂತಹ ವರ್ಡ್ ಬರಬೇಕು. ಸೊ ಇದು ಮಿನಿಮಮ್ ಇರಲೇಬೇಕು. ಅಂದ್ರೆ ಈ ಮೂರರಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಪ್ಲಸ್ being ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ ಹೆಲ್ಪಿಂಗ್ ವರ್ಬ್ ಇಲ್ಲ ಮೊದಲನೇ ವಾಕ್ಯದಲ್ಲಿ. ಸೊ ದಿಸ್ ಇಸ್ ರಾಂಗ್. ಅ ರಿಪೋರ್ಟ್ ಈಸ್ ಬೀಯಿಂಗ್ ಇಲ್ಲಿ ಇದೆ, ಈಸ್ 3 ವಾಕ್ಯದಲ್ಲಿ ಇವೆ. ಸೊ ಈಗ ನಾವು ಎಲಿಮಿನೇಟ್ ಮಾಡಬೇಕು. ಕರೆಕ್ಟ್ ಆನ್ಸರ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ ಗೆ ಹೋಗಬೇಕು. ಈಗ ಆಬ್ಜೆಕ್ಟ್ ಏನಿದೆ ಅ ರಿಪೋರ್ಟ್ ಅಂತ ಇದೆ, ಸಿಂಗ್ಯುಲರ್ ಅಂದ್ರೆ ಸೊ ಈಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅಲ್ಲಿ ಬಳಸಬೇಕಾಗುತ್ತೆ. 3ರಲ್ಲಿ ಕೂಡ ಈಸ್ ಇದೆ. ಬೀಯಿಂಗ್ ಬಳಸಬೇಕಾ?
ಸೊ ಎಸ್ ಪ್ರೆಸೆಂಟ್ ಕಂಟಿನ್ಯೂಸ್ ನ ವಾಕ್ಯ ಬೀಯಿಂಗ್ ಬಳಸಬೇಕು. ಮೂರರಲ್ಲಿಯೂ ಕೂಡ ಬೀಯಿಂಗ್ ಇದೆ. ಅ ರಿಪೋರ್ಟ್ ಈಸ್ ಬೀಯಿಂಗ್ ನೋಡಬಹುದು ನೀವು, ಮೂರು ವಾಕ್ಯದಲ್ಲಿ ಬೀಯಿಂಗ್ ಇದೆ. ಅದರ ನಂತರ ಏನ್ ಬರುತ್ತೆ ರೀ, ಮೂರನೇ ಸ್ಟೆಪ್ ಬರುತ್ತೆ. ವರ್ಬ್ ನ ಮೂರನೇ ಫಾರ್ಮ್ ನಮ್ಗೆ ಬೇಕು. ರೈಟ್ ಇದೆಯಲ್ಲ, ಇದರ V3 ಫಾರ್ಮ್ ಆಗುತ್ತೆ ರೀ, ರಿಟರ್ನ್. ಸೊ ರಿಟರ್ನ್ ಇದೆಯಾ ಇಲ್ಲಿ, ಅ ರಿಪೋರ್ಟ್ ಈಸ್ ಬೀಯಿಂಗ್ ರಿಟರ್ನ್, ಎಸ್ ಇಲ್ಲಿ ಇದೆ. ಅ ರಿಪೋರ್ಟ್ ಈಸ್ ಬೀಯಿಂಗ್ ರಿಟರ್ನ್ ಇಲ್ಲಿಯೂ ಕೂಡ ಇದೆ. ಅ ರಿಪೋರ್ಟ್ ಈಸ್ ಬೀಯಿಂಗ್ ರಿಟರ್ನ್ ಇಲ್ಲಿಯೂ ಕೂಡ ರಿಟರ್ನ್ ಅಂತ ಇದೆ. ಸೊ ಎಸ್ ಇದು ಕೂಡ ಕರೆಕ್ಟ್ ಇದೆ, ಮೂರು ವಾಕ್ಯದಲ್ಲಿ ಕರೆಕ್ಟ್ ಇದೆ. ಅದ ನಂತರ ನಮಗೆ ಆಬ್ಜೆಕ್ಟ್ ಬೇಕು. ಶಿ ಅನ್ನುವಂತಹ ಆಬ್ಜೆಕ್ಟ್ ಇದೆ. ಸೊ ಅದನ್ನ ಕೊನೆಯಲ್ಲಿ ಬೈ ಹರ್ ಅಂತ ನಾವು ಹಾಕಬೇಕು. ಸೊ ಹಾಗಾದ್ರೆ ನೋಡೋಣ, ಇಲ್ಲಿ ಆಬ್ಜೆಕ್ಟ್ ನಮಗೆ ಬಂದಿಲ್ಲ, ಸಬ್ಜೆಕ್ಟ್ ಆಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ಬಂದಿಲ್ಲ. ಸೊ ಆಪ್ಷನ್ ಬಿ ರಾಂಗ್. ಸೇಮ್ ಆಪ್ಷನ್ ಬಿ ಡಿ ಸೇಮ್ ಇದೆ, ಎರಡು ಇನ್ಕರೆಕ್ಟ್ ಆಗ್ತವೆ. ಸೊ ಬೈ ಹರ್ ಅನ್ನೋದು ಮಾತ್ರ ಇಲ್ಲಿ ಇದೆ ಆಪ್ಷನ್ ಸಿ ನಲ್ಲಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ 4 ಸ್ಟೆಪ್ಸ್ ಯೂಸ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಪ್ರತಿ ಕ್ವಶನ್ ಗೆ ಕೂಡ ಆನ್ಸರ್ ನೀವು ಮಾಡಬಹುದು. ದೇ ಹ್ಯಾವ್ ಆರ್ಗನೈಸ್ಡ್ ಮೆನಿ ಇವೆಂಟ್ಸ್. ಸೊ ಫಸ್ಟ್ ಸ್ಟೆಪ್ ಏನು, ಯಾವ ಟೆನ್ಸ್ ಅಲ್ಲಿ ಇದೆ ರೀ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಯಾವ ಹೆಲ್ಪಿಂಗ್ ವರ್ಬ್ ಅಲ್ಲಿ ಯೂಸ್ ಆಗಬೇಕು, ಎರಡಿವೆ ಆಪ್ಷನ್ ನಮ್ಮ ಹತ್ರ. ಒಂದು ಹ್ಯಾವ್ ಬೀನ್, ಇನ್ನೊಂದು ಹ್ಯಾಸ್ ಬೀನ್. ಹ್ಯಾವ್ ಬೀನ್, ಹ್ಯಾಸ್ ಬೀನ್. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಇದೆ ನೋಡಿ. ಸೊ ಹ್ಯಾವ್ ಇಲ್ಲಿದೆ, ಇಲ್ಲಿ ಹ್ಯಾವ್ ಬೀನ್ ಇದೆ. ಸೊ ಇಲ್ಲಿ ಇದೆಯಾ, ದೇ ಆರ್ಗನೈಸ್ ಮೆನಿ ಇವೆಂಟ್ಸ್. ಸೊ ಆಪ್ಷನ್ ಸಿ ನಲ್ಲಿ ಇಲ್ಲ, ಅದನ್ನ ತೆಗೆದಾಕ್ಬಿಡೋಣ. ಈಗ ಸಬ್ಜೆಕ್ಟ್ ನೋಡಿ ಏನಾಗುತ್ತೆ, ಮೆನಿ ಇವೆಂಟ್ಸ್ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರುತ್ತೆ. ಮೆನಿ ಇವೆಂಟ್ಸ್ ಪ್ಲೂರಲ್ ಆಯ್ತು, ಪ್ಲೂರಲ್ ಆದ ನಂತರ ಅದರ ಜೊತೆ ಏನ್ ಬರಬೇಕು, ಹ್ಯಾವ್ ಬೀನ್ ಬರಬೇಕು. ಸೊ ಮೊದಲನೇ ವಾಕ್ಯದಲ್ಲಿ ಕೇವಲ ಹ್ಯಾವ್ ಅಂತ ಇದೆ, ಸೊ ಹ್ಯಾವ್ ಬೀನ್ ಅಂತ ಇಲ್ಲ, ಸೊ ಅದು ಕೂಡ ತಪ್ಪಾಗುತ್ತೆ. ಸೊ ಇನ್ನ ಮೆನಿ ಇವೆಂಟ್ಸ್ ಹ್ಯಾವ್ ಬೀನ್ ಅಂತ ಇಲ್ಲಿ ಇದೆ, ಮೆನಿ ಇವೆಂಟ್ಸ್ ಹ್ಯಾವ್ ಬೀನ್ ಅಂತ ಇಲ್ಲಿ ಇದೆ. ಈಗ ವರ್ಬ್ ಬೇಕು, ವರ್ಬ್ ನ ಥರ್ಡ್ ಫಾರ್ಮ್, ಇದು ಆಲ್ರೆಡಿ ಮೂರನೇ ಫಾರ್ಮ್ ನಲ್ಲಿ ಇದೆ. ಮೆನಿ ಇವೆಂಟ್ಸ್ ಹ್ಯಾವ್ ಬೀನ್ ಆರ್ಗನೈಸ್ಡ್, ಇಲ್ಲಿ ಕೂಡ ಮೆನಿ ಇವೆಂಟ್ಸ್ ಹ್ಯಾವ್ ಬೀನ್ ಆರ್ಗನೈಸ್ಡ್, ಇಲ್ಲಿವರೆಗೆ ಕರೆಕ್ಟ್ ಇದೆ. ಸೊ ದೇ ಅನ್ನುವಂತಹ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ಇಲ್ಲಿ ಹಾಕಿಲ್ಲ. ಸೊ ಆಪ್ಷನ್ ಬಿ ರಾಂಗ್ ಆಗುತ್ತೆ, ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಮೆನಿ ಇವೆಂಟ್ಸ್ ಹ್ಯಾವ್ ಬೀನ್ ಆರ್ಗನೈಸ್ಡ್ ಬೈ ದೆಮ್. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ನಾವು ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಇನ್ನ ಕ್ವಶನ್ ನಂಬರ್ 8, ಶಿ ವಾಸ್ ಪೇಂಟಿಂಗ್ ಅ ಪಿಕ್ಚರ್ ಅಂತ ಇದೆ. ಶಿ ವಾಸ್ ಪೇಂಟಿಂಗ್ ಅ ಪಿಕ್ಚರ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ವಾಕ್ಯ. ಸೊ ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ವಾಸ್ ಅಥವಾ ವರ್ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ವಾಸ್ ಅಥವಾ ವರ್ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಅದರ ಜೊತೆಲಿ ಪ್ಲಸ್ ಬೀಯಿಂಗ್ ಅನ್ನುವಂತಹ ಪದ ನಾವು ಸೇರಿಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ಅ ಪಿಕ್ಚರ್ ವಾಸ್ ಪೇಂಟೆಡ್ ಅಂತ ಇದೆ. ಸೊ ಬೀಯಿಂಗ್ ಇಲ್ಲ ಇಲ್ಲಿ, ಸೊ ಹಾಗಾದ್ರೆ ಇದು ತಪ್ಪಾಗುತ್ತೆ. ಅ ಪಿಕ್ಚರ್ ವಾಸ್ ಬೀಯಿಂಗ್ ಅಂತ ಇದೆ. ಶಿ ಪೇಂಟೆಡ್ ಅ ಪಿಕ್ಚರ್, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ತೆಗೆದಾಕ್ಬಿಡಿ, ಕರೆಕ್ಟ್ ರಾಂಗ್ ಆಪ್ಷನ್ ಅದು. ಅ ಪಿಕ್ಚರ್ ಈಸ್ ಆದ್ರೂ ಬರ್ಲಿಕ್ಕೆ ಸಾಧ್ಯ ಏನಿಲ್ಲ, ಸೊ ಅದು ಕೂಡ ತಪ್ಪು. ಯಾಕೆಂದ್ರೆ ಪಾಸ್ಟ್ ಕಂಟಿನ್ಯೂಸ್ ನ ವಾಕ್ಯ ವಾಸ್ ಬರುತ್ತೆ ಅಥವಾ ವರ್ ಬರುತ್ತೆ. ಈಗ ಇಲ್ಲಿ ಉಳಿತು ಆಪ್ಷನ್ ಬಿ, ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಲ್ಲಿ ಹೆಚ್ಚು ತಲೆ ಯೂಸ್ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ, ಯಾಕಂದ್ರೆ ಎಕ್ಸಾಮ್ ನಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಸ್ ಅಲ್ಲಿ ಒಂದು ಕರೆಕ್ಟ್ ಇರಲೇಬೇಕು, ರೈಟ್? ಸೊ ಅ ಪಿಕ್ಚರ್ ವಾಸ್ ಬೀಯಿಂಗ್ ಪೇಂಟೆಡ್ ಬೈ ಹರ್, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 9, ದ ಟೀಮ್ ವಾಸ್ ಡೆವಲಪಿಂಗ್ ಅ ನ್ಯೂ ಸಾಫ್ಟ್ವೇರ್ ಅಂತ ಇದೆ. ಅಗೇನ್ ಪಾಸ್ಟ್ ಕಂಟಿನ್ಯೂಸ್, ವಾಸ್ ವರ್ ಪ್ಲಸ್ ಬೀಯಿಂಗ್ ಬರಲೇಬೇಕು. ವಾಸ್ ವರ್ ಪ್ಲಸ್ ಬೀಯಿಂಗ್ ಬರಬೇಕು. ಸೊ ಹಾಗಾದ್ರೆ ಇಲ್ಲಿ ನೋಡಿ ವಾಸ್ ಬೀಯಿಂಗ್ ಇದೆ, ಇಲ್ಲಿ ಕೇವಲ ವಾಸ್ ಇದೆ. ಸೊ ಹಾಗಾದ್ರೆ ಇದು ತಪ್ಪಾಯ್ತು. ದ ಟೀಮ್ ಡೆವಲಪ್, ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಅಗೇನ್ ಇಟ್ ಬಿಕಮ್ಸ್ ರಾಂಗ್. ಅ ನ್ಯೂ ಸಾಫ್ಟ್ವೇರ್ ವಾಸ್ ಬೀಯಿಂಗ್ ಡೆವಲಪ್ಡ್ ಅಂತ ಇದೆ. ಸೊ ಈಗ ನೋಡಿ ಎರಡು ಆಪ್ಷನ್ಸ್ ಅಲ್ಲಿ ನಮಗೆ ಕನ್ಫ್ಯೂಷನ್ ಇದೆ, ಆಪ್ಷನ್ ಎ ಅಂಡ್ ಡಿ ನಲ್ಲಿ. ಫಸ್ಟ್ ನಾವು ಹೆಲ್ಪಿಂಗ್ ವರ್ಬ್ ಆದ್ರೂ ನೋಡಿದ್ವಿ, ವಾಸ್ ಪ್ಲಸ್ ಬೀಯಿಂಗ್ ಬರ್ಬೇಕು ಈಗ, ಯಾಕಂದ್ರೆ ಅ ನ್ಯೂ ಸಾಫ್ಟ್ವೇರ್ ಅನ್ನೋದು ಸಿಂಗ್ಯುಲರ್. ಸೊ ವಾಸ್ ಬರುತ್ತೆ, ವಾಸ್ ಪ್ಲಸ್ ಬೀಯಿಂಗ್ ಎರಡು ವಾಕ್ಯದಲ್ಲಿ ಇದೆ. ನಂತರ ಡೆವಲಪಿಂಗ್ ಅಂತ ಇದೆ. ಸೊ ಇದರ V3 ಬೇಕು, ಡೆವಲಪ್ಡ್ ಅಂತ ಹೇಳಿ. ಸೊ ಇಲ್ಲಿಯೂ ಡೆವಲಪ್ಡ್ ಇದೆ, ಇಲ್ಲಿಯೂ ಕೂಡ ಡೆವಲಪ್ಡ್ ಇದೆ. ದೆನ್ ನಮಗೆ ಸಬ್ಜೆಕ್ಟ್ ಅನ್ನು ಆಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ತರಬೇಕು, ದ ಟೀಮ್. ಸೊ ದ ಟೀಮ್ ನೋಡಿ, ಬೈ ದ ಟೀಮ್ ಇಲ್ಲಿ ಇದೆ. ಸೊ ಆದ್ರೆ ಇಲ್ಲಿ ಸಬ್ಜೆಕ್ಟ್ ನಾವು ಕೊನೆಯಲ್ಲಿ ತಂದಿಲ್ಲ. ಸೊ ಹಾಗಾದ್ರೆ ಆಪ್ಷನ್ ಡಿ ರಾಂಗ್ ಆಗುತ್ತೆ, ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 10, ಆಕ್ಟಿವ್ ವಾಯ್ಸ್. ಶಿ ವಿಲ್ ಡಿಸೈನ್ ಅ ನ್ಯೂ ವೆಬ್ಸೈಟ್ ಅಂತ ಇದೆ. ಯಾವ ಟೆನ್ಸ್ ಅಲ್ಲಿ ಇದೆ ರೀ? ಸೊ ಇದು ಇದೆ ಫ್ಯೂಚರ್ ಸಿಂಪಲ್ ಟೆನ್ಸ್ ನಲ್ಲಿ. ಫ್ಯೂಚರ್ ಸಿಂಪಲ್ ಟೆನ್ಸ್ ಅಲ್ಲಿ ಇದ್ದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ಬಳಸ್ತೀವಿ? ವಿಲ್ ಬಿ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಅಲ್ಲಿ ಬಳಸಬೇಕು. ಈಗ ನೋಡಿ ಎಲ್ಲೆಲ್ಲಿ ವಿಲ್ ಬಿ ಅಂತ ಇಲ್ಲ, ಅದನ್ನ ತೆಗೆದು ಹಾಕ್ಬಿಡೋಣ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಸೊ ಇದನ್ನ ತೆಗೆದು ಹಾಕೋಣ. ಇಲ್ಲಿ ವಿಲ್ ಬಿ ಇದೆ, ವಿಲ್ ಬಿ ಮೂರು ವಾಕ್ಯದಲ್ಲಿ ಇದೆ. ಸೊ ಈಗ ಕನ್ಫ್ಯೂಸಿಂಗ್ ಇದೆ. ಸೊ ನೋಡೋಣ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಏನು? ಇದು ಮೊದಲನೇ ಸ್ಟೆಪ್, ಹೆಲ್ಪಿಂಗ್ ವರ್ಬ್ ಚೆಕ್ ಮಾಡ್ಕೊಂಡ್ವಿ. ಈಗ ಎರಡನೇ ಸ್ಟೆಪ್ ಬಂದು ನಮಗೆ ಅ ನ್ಯೂ ವೆಬ್ಸೈಟ್ ಅನ್ನುವಂಥ ಸಬ್ಜೆಕ್ಟ್ ಮೂರರಲ್ಲಿಯೂ ಕೂಡ ಇದೆ, ವಿಲ್ ಬಿ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಡಿಸೈನ್ ಅನ್ನುವಂತಹ ವರ್ಬ್ ನ ಮೂರನೇ ಫಾರ್ಮ್ ನಮ್ಗೀಗ ಬೇಕು. ಸೊ ಡಿಸೈನ್ಡ್ ಅಂತ ಇಲ್ಲಿ ಇದೆ. ನ್ಯೂ ವೆಬ್ಸೈಟ್ ವಿಲ್ ಬಿ ಬೀಯಿಂಗ್ ಡಿಸೈನ್ಡ್ ಅಂತ ಇದೆ. ಬೀಯಿಂಗ್ ನ ಅವಶ್ಯಕತೆ ಇದೆಯಾ ಇಲ್ಲಿ? ಫ್ಯೂಚರ್ ಕಂಟಿನ್ಯೂಸ್ ನ ವಾಕ್ಯ ಇದ್ರೆ ಬೀಯಿಂಗ್ ಬಳಸಬೇಕು. ಇದು ಕೇವಲ ಫ್ಯೂಚರ್ ಸಿಂಪಲ್ ನ ವಾಕ್ಯ. ಸೊ ಹಾಗಾದ್ರೆ ಇಲ್ಲಿ ಬೀಯಿಂಗ್ ನ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಇದು ಗ್ರಾಮ್ಯಾಟಿಕಲಿ ಈ ವಾಕ್ಯ ತಪ್ಪಾಗುತ್ತೆ, ತೆಗೆದಾಕೋಣ. ದಿನ ಅ ನ್ಯೂ ವೆಬ್ಸೈಟ್ ವಿಲ್ ಬಿ ಡಿಸೈನ್ಡ್ ಅಂತ ಇಲ್ಲಿ ಕೂಡ ಇದೆ, ಡಿಸೈನ್ಡ್ ಅಂತ ಇಲ್ಲಿ ಕೂಡ ಇದೆ. ಶಿ ಅನ್ನುವಂತಹ ಈ ಸಬ್ಜೆಕ್ಟ್ ಅನ್ನು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇಲ್ಲಿ ತರಬೇಕು. ಬೈ ಹರ್ ಅಂತ ಇಲ್ಲಿ ಹಾಕಲಾಗಿದೆ, ಬಟ್ ಈ ಆಪ್ಷನ್ಸ್ ಅಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ಬಂದಿಲ್ಲ. ಆಪ್ಷನ್ ಡಿ
ತೆಗೆದಾಕಿ ರಾಂಗ್ ಆಯಿತು. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ನಮ್ಮ ಲಾಸ್ಟ್ ಕ್ವಶನ್. ದೇ ವಿಲ್ ಲಾಂಚ್ ಅ ಪ್ರಾಡಕ್ಟ್ ನೆಕ್ಸ್ಟ್ ಮಂತ್ ಅಂತ ಇದೆ. ದೇ ವಿಲ್ ಲಾಂಚ್ ಅ ಪ್ರಾಡಕ್ಟ್ ನೆಕ್ಸ್ಟ್ ಮಂತ್. ಇದರಲ್ಲಿ ಆಬ್ಜೆಕ್ಟ್ ಯಾವುದು? ಕೆಲವೊಂದು ಜನ ವಿದ್ಯಾರ್ಥಿಗಳು ಏನು ಅನ್ಕೋತಾರೆ, ನೆಕ್ಸ್ಟ್ ಮಂತ್ ಲಾಸ್ಟ್ ಇದೆ ಅದೇ ಆಬ್ಜೆಕ್ಟ್ ಅಂತ ಅನ್ಕೋತಾರೆ. ಅಲ್ಲ ರೀ, ಅದು ವರ್ಬ್ ನ ನಂತರನೇ ಬರುತ್ತೆ. ಅ ಪ್ರಾಡಕ್ಟ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಅ ಪ್ರಾಡಕ್ಟ್ ಅನ್ನೋದು ಆಬ್ಜೆಕ್ಟ್. ಸೊ ಫ್ಯೂಚರ್ ಸಿಂಪಲ್ ಅಂದ್ರೆ ಇಲ್ಲಿ ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬರಬೇಕು. ವಿಲ್ ಬಿ ಪ್ಲಸ್ ವರ್ಬ್ ನ V3 ಫಾರ್ಮ್ ಬರಬೇಕು. ನೋಡಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ನನಗೆ ಕಾಣಿಸ್ತಾ ಇಲ್ಲ. ಆಪ್ಷನ್ ಬಿ ನಲ್ಲಿ ಎಲಿಮಿನೇಟ್ ಮಾಡೋಣ. ಅ ಪ್ರಾಡಕ್ಟ್ ವಿಲ್ ಬಿ ಅಂತ ಇದೆ, ಅ ಪ್ರಾಡಕ್ಟ್ ವಿಲ್ ಲಾಂಚ್ಡ್ ಅಂತ ಇದೆ. ನೋಡಿ ಇಲ್ಲಿ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇಲ್ಲ, ವಿಲ್ ಬಿ ಎರಡೂ ಇರಬೇಕು. ಸೊ ಹಾಗಾದ್ರೆ ಆಪ್ಷನ್ ಸಿ ಕೂಡ ಎಲಿಮಿನೇಟ್ ಮಾಡಿ. ಅ ಪ್ರಾಡಕ್ಟ್ ವಿಲ್ ಬಿ ಲಾಂಚ್ಡ್ ಅಂತ ಇಲ್ಲಿ ಇದೆ. ಅ ಪ್ರಾಡಕ್ಟ್ ವಿಲ್ ಬಿ ಲಾಂಚ್ಡ್ ಬೈ ದೆಮ್. ಅ ಪ್ರಾಡಕ್ಟ್ ವಿಲ್ ಬಿ ಲಾಂಚ್ಡ್ ಬೈ ದೆಮ್ ನೆಕ್ಸ್ಟ್ ಮಂತ್. ಸೊ ಇಲ್ಲಿ ಬೈ ದೆಮ್ ವರೆಗೆ ಇದೆ, ಬಟ್ ನೆಕ್ಸ್ಟ್ ಮಂತ್ ಅನ್ನ ಇದರಲ್ಲಿ ಅವರು ಸೇರಿಸಿಲ್ಲ. ಸೊ ಹಾಗಾದ್ರೆ ಇದು ಕೂಡ ತಪ್ಪಾಗುತ್ತಲ್ಲ. ನೆಕ್ಸ್ಟ್ ಮಂತ್ ಅನ್ನೋದು ನಾವು ಅಲ್ಲಿ ಹಾಕ್ಲೇಬೇಕು. ಸೊ ಆಪ್ಷನ್ ಡಿ ನಲ್ಲಿ ಮಾತ್ರ ಇದೆ. ಅ ಪ್ರಾಡಕ್ಟ್ ವಿಲ್ ಬಿ ಲಾಂಚ್ಡ್ ಬೈ ದೆಮ್ ನೆಕ್ಸ್ಟ್ ಮಂತ್. ಸೊ ಆಪ್ಷನ್ ಡಿ ಬಿಕಮ್ಸ್ ದ ರೈಟ್ ಆನ್ಸರ್ ಅಂಡ್ ಕರೆಕ್ಟ್ ಆನ್ಸರ್. ಸೊ ಇದು ಈ ರೀತಿ ನೀವು ಪ್ಯಾಸಿವ್ ವಾಯ್ಸ್ ನ ಒಂದು ಟಾಪಿಕ್ ಅನ್ನ ಕಲಿಬೇಕಾಗುತ್ತೆ. ಇದೇ ರೀತಿ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಕೇಳ್ತಾನೆ. ನಾನು ಏನ್ ಟೆಕ್ನಿಕ್ ಅನ್ನ ತೋರಿಸಿದೆ, ಆಬ್ಜೆಕ್ಟ್ ಸಬ್ಜೆಕ್ಟ್ ನಲ್ಲಿ ಹೋಗೋದು, ಹೆಲ್ಪಿಂಗ್ ವರ್ಬ್ ಬಳಸೋದು, ಅಂಡ್ ಹೆಲ್ಪಿಂಗ್ ವರ್ಬ್ ಬಳಸಿ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ನೀವು ಸಾಲ್ವ್ ಮಾಡಬಹುದು. ಅಂಡ್ ಪ್ಲಸ್ ವರ್ಬ್ ನ ಥರ್ಡ್ ಫಾರ್ಮ್ ಅಂಡ್ ದೆನ್ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ನ ಪ್ಲೇಸ್ ಅಲ್ಲಿ ತರೋದು. ಅಲ್ಲಿ ಪ್ರೋನೌನ್ ಇದ್ದಾಗ ಅದನ್ನ ಯಾವ ರೀತಿ ಆಬ್ಜೆಕ್ಟ್ ಪ್ರೋನೌನ್ ಚೇಂಜ್ ಮಾಡಬೇಕು ಅದನ್ನ ನೀವೆಲ್ಲ ಇಲ್ಲಿ ಕಲಿಸಲಾಗಿದೆ ನಿಮಗೆ. ಈ ಒಂದು ಕ್ಲಾಸ್ ಅಲ್ಲಿ ನಾನು ಕಲಿಸಿದ್ದೇನೆ. ಸೊ ಇಲ್ಲಿಗೆ ಈ ಒಂದು ಟಾಪಿಕ್ ನಮ್ದು ಕಂಪ್ಲೀಟ್ ಆಗುತ್ತೆ. ಸೊ ಟ್ರೈ ಮಾಡಿ. PYQs ಆಲ್ರೆಡಿ ಸಾಲ್ವ್ ಮಾಡಿಸಿದ್ದೀನಿ. ನೀವು ಲಾಸ್ಟ್ ಇಯರ್ ಪೇಪರ್ ನಲ್ಲಿ ಕೂಡ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇನ್ನ ಕಂಪ್ಲೀಟ್ ಪ್ರಿಪರೇಷನ್ ನಿಮಗೆ ನಮ್ಮ ಕ್ಲಾಸಸ್ಗಳು ಅರ್ಥ ಆಗ್ತಾ ಇವೆ ಅಂದ್ರೆ ಕಂಪ್ಲೀಟ್ ಪ್ರಿಪರೇಷನ್ ನೀವು ರಿಯೋ ಅಕಾಡೆಮಿ ಜೊತೆಯಲ್ಲಿ ಕಡಿಮೆ ಸಮಯದಲ್ಲಿ ಟೈಮ್ ಎಫರ್ಟ್ಸ್ ಅನ್ನ ವೇಸ್ಟ್ ಮಾಡದೆ ಸ್ಟ್ರಕ್ಚರ್ಡ್ ವೇ ನಲ್ಲಿ ಪ್ರಿಪರೇಷನ್ ಮಾಡಬೇಕು ಅಂದ್ರೆ ಒಳ್ಳೆ ರ್ಯಾಂಕ್ PGCET ಎಕ್ಸಾಮ್ ಅಂತೂ ಬಹಳ ಜನ ಬರೀತಾರೆ. ಅದರಲ್ಲಿ ಟಾಪ್ 100 ಟಾಪ್ 1000 ನಲ್ಲಿ ರ್ಯಾಂಕ್ ತರೋದು ವೆರಿ ಇಂಪಾರ್ಟೆಂಟ್. ಒಂದು ಒಳ್ಳೆ ಕಾಲೇಜ್ ನಲ್ಲಿ ಅಡ್ಮಿಷನ್ ಅನ್ನ ತಗೋಬೇಕಂದ್ರೆ. ಸೊ ಆ ಒಂದು ಗುರಿ ಟಾರ್ಗೆಟ್ ನಿಮ್ಮದಾಗಿದ್ರೆ ಬನ್ನಿ ಜಾಯಿನ್ ಆಗಿ ನಮ್ಮ Zen 5.0 ಬ್ಯಾಚ್ ಅನ್ನ. ಈ ಬ್ಯಾಚ್ ಅಲ್ಲಿ ಕಂಪ್ಲೀಟ್ ನಿಮ್ಮ ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕ್ಸ್, ಇಂಗ್ಲಿಷ್, ಜನರಲ್ ನಾಲೆಜ್ ಎಲ್ಲವನ್ನ ಕೂಡ ಸ್ಟ್ರಕ್ಚರ್ಡ್ ಆಗಿ ಕಲಿಸಲಾಗುತ್ತೆ. ಅದು ಕೂಡ ಕಡಿಮೆ ಟೈಮ್ ನಲ್ಲಿ ಲೈವ್ ನಿಮ್ಮ ಪ್ರತಿ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಅಂಡ್ ನೀವು ಎಕ್ಸಾಮ್ ನಲ್ಲಿ ಒಂದು ಒಳ್ಳೆ ರ್ಯಾಂಕ್ ಅನ್ನ ತಗೊಳ್ತೀರಾ. ಅಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ರಿಯೋ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಟ್ಯಾಚ್ ಮಾಡಿರ್ತೇನೆ. ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ನಿಮ್ಮ ಎನಿ ಡೌಟ್ಸ್ ಇದ್ರೆ 7204310030. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಒಂದು ಕ್ಲಾಸ್ ಅನ್ನ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.